ಹಲೋ ಫ್ರೆಂಡ್ಸ್. ಸೊ ಇವತ್ತಿನ ಈ ವಿಡಿಯೋ ಒಳಗೆ ನಾವು ಸಂಡೇ ಸೆಷನ್ಸ್ನಾಗ ಡಿಸ್ಕಸ್ ಮಾಡ್ದಂಗೆ ನಾನು ನಿಮಗೊಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ಒಂದು ಲಿಸ್ಟ್ ಕಳಿಸಿದ್ದೆ, ಅದ್ರ ತಕ್ಕಂಗೆ ನೀವೆಲ್ಲ ಪ್ರಿಪೇರ್ ಮಾಡಿರಿ ಅಂತೇಳಿ ನಾನು ಹೇಳಿದ್ದೆ. ಸೊ ಇದ್ರೊಳಗೆ ಭಾಳಷ್ಟು ಮಂದಿಗೆ ಇನ್ನೂ ಡೌಟ್ಸ್ ಅದಾವೆ, ಭಾಳಷ್ಟು ಮಂದಿಗೆ ಇನ್ನೂ ಕ್ವೆಶನ್ಸ್ ಅದಾವೆ. ಸೊ ಅದ್ರ ಸಂಬಂಧ ಅದನ್ನೆಲ್ಲ ಕ್ಲಿಯರ್ ಮಾಡ್ಬೇಕಂತ ಹೇಳಿ ಇದು ವಿಡಿಯೋ ಮಾಡಕತ್ತೀನಿ. ಸೊ ಇದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ನಾನು ನಿಮಗೆ ಯಾಕೆ ಪ್ರಿಪೇರ್ ಮಾಡಕ್ಕೆ ಹೇಳತ್ತೀನಿ, ಅದ್ರದ್ದು ರೀಸನ್ ಮೇನ್ ಏನೈತಿ ಅಂತಂದ್ರೆ, ನಾವೇನು ದುಬೈನಾಗ ಸೆಟಪ್ ಮಾಡಕತ್ತೀವಿ, ಆಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡತ್ತೀವಿ, ಅಲ್ಲಿ ಹೋಗಿ ನಾವು ನಿಮ್ಗೆ ಇಂಪೋರ್ಟ್ ಮಾಡ್ತೀವಿ ಮಟೀರಿಯಲ್ ಅದೆಲ್ಲ. ಅದ್ರ ಸಂಬಂಧ ಇದನ್ನು ನಿಮಗೆ ಪ್ರಿಪೇರ್ ಮಾಡಿರಿ ಅಂತ ಅಷ್ಟೇ ಹೇಳಕತ್ತಿಲ್ಲ. ಸೊ ಸ್ವಂತ ನೀವೇನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕಂತ ಅನ್ನಕತ್ತೀರಿ, ಅದಕ್ಕೂ ನಿಮಗೆ ಇದೆಲ್ಲ ಯೂಸ್ ಆಗ್ತೈತಿ. ಸೊ ನಂದು ಇದು ರಿಕ್ವೈರ್ಮೆಂಟ್ ಅಲ್ಲ, ಅಂದರೆ ನೀವು ಇದೆಲ್ಲ ಮಾಡಿದ್ರಿ ಅಂತಂದ್ರೆ ನಾನು ನಿಮ್ದೆಲ್ಲ ಇಂಪೋರ್ಟ್ ಮಾಡ್ಕೋತೀನಿ ಅಥವಾ ನಾವು ಆಮೇಲೆ ಕೂಡಿ ಕೆಲಸ ಮಾಡ್ಬೋದು ಅಂತಲ್ಲ. ನಿಮ್ದು ಅಸೋಸಿಯೇಷನ್ ಬರೀ ನಮ್ಮ ಜೋಡಿ ಅಷ್ಟು ಆಗ್ಲಾರ್ದ ಕಂಪ್ಲೀಟ್ಲಿ ಇಂಡಿವಿಜುವಲಿ ನೀವು ಆ್ಯಸ್ ಅ ಬಿಸ್ನೆಸ್ ನಿಮ್ದು ಎಸ್ಟಾಬ್ಲಿಷ್ ಮಾಡ್ಬೇಕಂತಂದ್ರೆ ಇವೆಲ್ಲ ನಿಮಗೆ ಲಿಸ್ಟ್ನಾಗ ಏನೇನು ಕೊಟ್ಟೀನಿ ಅದನ್ನೆಲ್ಲ ನೀವು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ನಿಮಗೂ ಯೂಸ್ ಆಗ್ತೈತಿ. ಸೊ ಅದ್ರ ಸಂಬಂಧ ನಾನು ನಿಮಗೆ ಇದು ಪ್ರಿಪೇರ್ ಮಾಡಿರಿ ಅಂತ ಹೇಳೀನಿ. ಸೊ ಆ ಲಿಸ್ಟ್ನಾಗ ಫಸ್ಟ್ ಆಫ್ ಆಲ್ ಬರೋದು ಯಾವುದಂತಂದ್ರೆ ಕಂಪ್ನಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಹೇಳಿ ನಾನು ಮೆನ್ಷನ್ ಮಾಡಿದೆ. ಸೊ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತಂದ್ರೆ ಯೂಶ್ವಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸಿಗೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಡ್ತಾರೆ. ಸೊ ನೀವೇನೈತಿ ಇನಿಷಿಯಲಿ ಕಂಪ್ನಿ ನಿಮ್ದೇನೈತಿ ಪ್ರಾಪ್ರೈಟರ್ಶಿಪ್ ಫರ್ಮ್, ಸೋಲ್ ಪ್ರಾಪ್ರೈಟರ್ಶಿಪ್ ಫರ್ಮ್ ನೀವು ಫಾರ್ಮ್ ಮಾಡ್ಕೋತೀರಿ. ಸೊ ಅದ್ರೊಳಗೆ ನಿಮ್ಮ CAಗೆ ನೀವು ಕನ್ಸಲ್ಟ್ ಮಾಡಿದ್ರಿ ಅಂತಂದ್ರೆ ಅದ್ರೊಳಗೆ ಏನೇನು ನಿಮಗೆ ರಿಕ್ವೈರ್ಮೆಂಟ್ಸ್ ಐತಿ, ಒಂದು ಸೋಲ್ ಪ್ರಾಪ್ರೈಟರ್ಶಿಪ್ ಫರ್ಮ್ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನೀವು ನಿಮ್ಮ CAಗೆ ಒಯ್ದು ಕೊಡ್ರಿ. ಸೊ ನಿಮ್ಮ CA ಕಡೆ ನೀವೇನು ಕೆಲಸ ಮಾಡಿಸ್ಕೋದಿರ್ತೈತಿ ಅದು ನೀವು CA ಕನ್ಸಲ್ಟ್ ಮಾಡಿ ಅದನ್ನು ಮಾಡಿಸ್ಕೊರಿ. ನೀವು ಅದ್ರ ಬಗ್ಗೆ ನನಗೆ ಕೇಳಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಈಗ ಏನೇನು ರೀಸೆಂಟ್ ಅದ್ರೊಳಗೆ ಚೇಂಜಸ್ ಇರ್ತಾವೆ, ರೆಗ್ಯುಲೇಷನ್ಸ್ ಏನೇನು ಚೇಂಜ್ ಆಗಿರ್ತಾವೆ ಅದು ನನಗೆ ಗೊತ್ತಿರಂಗಿಲ್ಲ. ನಾವು ನಮ್ಮ ಕಂಪ್ನಿ ಫಾರ್ಮ್ ಮಾಡಿ 2013ನಾಗ ಅದ್ರ ಬಗ್ಗೆ ನಾನು ನಿಮಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಇಲ್ಲಿ ಕುಂತಿಲ್ಲ. ಸೊ ಪ್ಲೀಸ್ ನಿಮ್ಮ ಕಂಪ್ನಿ ಫಾರ್ಮೇಷನ್ ಆಗಲಿ ಅಥವಾ ಕಂಪ್ನಿ ರಿಲೇಟೆಡ್ ಏನೇನೋ ಡಾಕ್ಯುಮೆಂಟೇಷನ್ಸ್ ಏನೇನು ಸಬ್ಮಿಟ್ ಮಾಡೋದೈತಿ ಏನೈತಿ ಏನಿಲ್ಲ ಅದೆಲ್ಲ ನೀವು ನಿಮ್ಮ CA ಕೇಳ್ಕೊರಿ. ನಿಮ್ಮ ಕಂಪ್ನಿಗೆ ಒಬ್ಬರು CA ಅಂತೂ 100% ಬೇಕಾಗ್ತಾರೆ. ಸೊ ಅದನ್ನು ನೀವು ಎಸ್ಕೇಪ್ ಮಾಡಿ ಎಲ್ಲ ನಾನೇ ಪ್ರಿಪೇರ್ ಮಾಡ್ತೀನಿ ಅಂತಂದ್ರೆ ಅದ್ರ ಲೆಂಗ್ದಿ ಪ್ರೊಸೆಸ್ ಆಗ್ತೈತಿ. ಆಮೇಲೆ ಕೆಲವೊಬ್ರು ಮಾಡೋಕ್ಕೂ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಆದ್ರೆ ಮ್ಯಾಕ್ಸಿಮಮ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂತಂದ್ರೆ ಒಬ್ರು CA ಇಟ್ಕೊಂಡು ಅವ್ರ ಕಡೆಂತ ಅವ್ರ ಸಜೆಷನಿಂದ ಏನೇನು ರಿಕ್ವೈರ್ಮೆಂಟ್ಸ್ ಐತಿ ಅದನ್ನು ನೀವು ಫುಲ್ಫಿಲ್ ಮಾಡ್ಕೊರಿ. ಸೊ ಸೋಲ್ ಪ್ರಾಪ್ರೈಟರ್ಶಿಪ್ ಫರ್ಮ್ ಏನೈತಿ ಅದನ್ನು ನೀವು ಮೊದಲು ರಿಜಿಸ್ಟರ್ ಮಾಡ್ಕೊರಿ. ಅದ್ರ ಸಂಬಂಧ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತಾವೆ ಅದನ್ನು ನೀವು ನಿಮ್ಮ CAಗೆ ಒಯ್ದು ಕೊಡ್ರಿ, ಅವ್ರ ಕಡೆ ಮೊದಲು ಕೇಳ್ಕೊರಿ. ನೀವು ಈ ಥರ ನಮಗೆ ಸೋಲ್ ಪ್ರಾಪ್ರೈಟರ್ಶಿಪ್ ಫರ್ಮ್ ನಾವು ರಿಜಿಸ್ಟರ್ ಮಾಡೋದೈತಿ, ಸೊ ಅದ್ರ ಸಂಬಂಧ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತಾವೆ ಅಂತ ಹೇಳಿ ಅದನ್ನು ಕೇಳ್ರಿ. ಅವ್ರು ಅದ್ರ ತಕ್ಕಂಗೆ ನಿಮಗೆ ಹೇಳ್ತಾರೆ, ಅದನ್ನು ನೀವು ಅವ್ರಿಗೆ ಕೊಡ್ರಿ. ಸೊ ಆ ಫರ್ಮ್ ನಿಮಗೆ ರಿಜಿಸ್ಟರ್ ಮಾಡಿ ಅವ್ರು ನಿಮಗೆ ಕೊಡ್ತಾರೆ. ಇದು ಫರ್ಮ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ GST ಆಮೇಲೆ PAN ಏನೈತಿ ಅವರ ನಿಮಗೆ ಮಾಡಿಕೊಡ್ತಾರೆ. ಸೊ ನಿಮ್ಮ CAಗೆ ಅವ್ರ ಕಡೆ ಅಂತ ನೀವು GST ಆಮೇಲೆ PANನು ನಿಮ್ಮ ಕಂಪ್ನಿ ಸಂಬಂಧ ಏನೈತಿ ಫಾರ್ಮ್ ಮಾಡ್ಕೋರಿ. ಸೊ ನಿಮ್ಮ GST ಆಮೇಲೆ PAN ಬಂದಮೇಲೆ ನೀವು ಕರೆಂಟ್ ಅಕೌಂಟ್ ತೆಗ್ಸಕ್ಕೆ ಹೋಗ್ತೀರಿ. ಸೊ ಇದ್ರೊಳಗೂ ಭಾಳ ಮಂದಿದ ಕ್ವೆಶನ್ಸ್ ಅದಾವೆ. ಕರೆಂಟ್ ಅಕೌಂಟ್ ನಾವು ಯಾವ ಬ್ಯಾಂಕ್ನಾಗ ತೆಗಿಯೋಣ್ರಿ ಸರ್ ಅಂತ ಹೇಳಿ ನಂಗೆ ಕೇಳ್ತಾರೆ. ಸೊ ಕರೆಂಟ್ ಅಕೌಂಟ್ ನೀವು ನಿಮ್ಮ ಲೊಕೇಶನ್ ಇರ್ತೈತಿ, ಆ ಲೊಕೇಶನಿಗೆ ನಿಯರ್ ಬೈ ಬ್ರ್ಯಾಂಚ್ ಯಾವ್ದು ಇರ್ತೈತಿ, HDFC ಇರಲಿ, ICICI ಬ್ಯಾಂಕ್ ಇರಲಿ, ಆಕ್ಸಿಸ್ ಬ್ಯಾಂಕ್ ಇರಲಿ, ಇವೆಲ್ಲ ನ್ಯಾಷನಲೈಸ್ ಬ್ಯಾಂಕ್ ಏನದಾವೆ ಅದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂತಂದ್ರೆ ಅವರು ಫಾರೆಕ್ಸ್ ಡಿಪಾರ್ಟ್ಮೆಂಟ್ಸ್ ಇರ್ತಾವೆ, ಫಾರೆಕ್ಸ್ ಡಿಪಾರ್ಟ್ಮೆಂಟ್ಸ್ ಅವರು ಫಾಸ್ಟ್ ಇರ್ತಾವೆ, ಕ್ವಿಕ್ ಇರ್ತಾವೆ, ಅವ್ರದ್ದೆಲ್ಲ ಸರ್ವಿಸಸ್ ಅವ್ರು ಚಲೋ ಕ್ವಿಕ್ ಕೊಡ್ತಿರ್ತಾರೆ. ಸೊ ಅದ್ರ ಸಂಬಂಧ HDFC ಬ್ಯಾಂಕ್ ಆಗಲಿ, ICICI ಬ್ಯಾಂಕ್ ಆಗಲಿ, ಇವ್ರ ಜೋಡಿ ನಾ ಕೆಲಸ ಆಲ್ರೆಡಿ ಮಾಡೀನಿ. ಸೊ ಇವ್ರ ಜೋಡಿ ನೀವು ನಿಮ್ಮದು ಬ್ಯಾಂಕ್ ಅಕೌಂಟ್ ಕರೆಂಟ್ ಅಕೌಂಟ್ ಏನೈತಿ ಅದನ್ನು ನೀವು ಫಾರ್ಮ್ ಮಾಡಿದ್ರಿ ಅಂತಂದ್ರೆ ನಡೀತೈತೆ, ಅದ್ರೊಳಗೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಸೊ ಅವ್ರಿಗೆ ಒಂದು ಮಾತು ಏನು ಕ್ಲಾರಿಫೈ ಮಾಡಿರಿ ಅಂತಂದ್ರೆ ನಿಮ್ದು ಇನ್ವರ್ಡ್ ರೆಮಿಟನ್ಸ್ ಬರೋದಿರ್ತೈತಿ. ಸೊ ನಿಮ್ಮದು ಮೋಡ್ ಆಫ್ ಬಿಸ್ನೆಸ್ ಏನೈತಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಐತಿ, ಅದನ್ನು ಅವ್ರಿಗೆ ಕ್ಲಿಯರ್ಲಿ ಹೇಳ್ರಿ. ಸೊ ಫಾರೆಕ್ಸ್ ಡಿಪಾರ್ಟ್ಮೆಂಟ್ ಯಾವ ಬ್ರ್ಯಾಂಚ್ನಾಗ ಐತಿ ಆ ಬ್ರ್ಯಾಂಚ್ನಾಗ ನೀವು ಅದಕ್ಕೆ ನಿಯರ್ ಬೈ ಇರುವಂಥ ಬ್ರ್ಯಾಂಚಿಗೆ ನೀವು ನಿಮ್ಮದು ಕರೆಂಟ್ ಅಕೌಂಟ್ ಓಪನ್ ಮಾಡಿರಿ. ಸೊ ನಿಮ್ಮ ಸಿಟಿ ಒಳಗೆ ನೀವೆಲ್ಲರೂ ಒಂದು ಹಳ್ಳಿ ಒಳಗಿದ್ರಿ ಅಂತಂದ್ರೆ ಅದ್ರೊಳಗೆ ಅವ್ರು ಫಾರೆಕ್ಸ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಅಂತಂದ್ರೆ ನಿಮ್ಮ ನಿಯರ್ ಬೈ ಬ್ರ್ಯಾಂಚ್ದವರು ಅದನ್ನು ನಿಮಗೆ ಸರ್ವಿಸ್ ಕೊಡ್ತಾರೆ. ಸೊ ಫಾರೆಕ್ಸ್ ಡಿಪಾರ್ಟ್ಮೆಂಟ್ ಜೋಡಿ ಕಮ್ಯುನಿಕೇಟ್ ಮಾಡ್ಕೊಂಡು ನಿಮಗೇನು ಸರ್ವಿಸ್ ಕೊಡೋದೈತಿ ಅವ್ರು ನಿಯರ್ ಬೈ ಬ್ರ್ಯಾಂಚ್ದವರು ನಿಮಗೆ ಕೊಡ್ತಾರೆ. ಸೊ HDFC ಆರ್ ICICI ಬ್ಯಾಂಕ್ ಆರ್ ಆಕ್ಸಿಸ್ ಬ್ಯಾಂಕ್ ಯಾವುದೋ ನ್ಯಾಷನಲೈಸ್ ಬ್ಯಾಂಕ್ನಾಗ ನೀವು ನಿಮ್ಮದು ಕರೆಂಟ್ ಅಕೌಂಟ್ ಓಪನ್ ಮಾಡಿರಿ. ಆದ್ರೆ ಓಪನ್ ಮಾಡೋ ಟೈಮ್ನಾಗ ಅವರಿಗೆ ಮೋಡ್ ಆಫ್ ಬಿಸ್ನೆಸ್ ನಿಮ್ದು ಏನೈತಿ ಅದನ್ನು ಅವ್ರಿಗೆ ತಿಳಿಸಿ ಹೇಳ್ರಿ. ಸೊ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಓಕೆ. ಸೊ ನೆಕ್ಸ್ಟ್ ಬರೋದು IEC ಏನೈತಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ನು ನೀವು ನಿಮ್ಮ CAಗೆ ಹೇಳ್ರಿ, ಅವ್ರ ಕಡೆಂತರ ನೀವು ಮಾಡಿಸ್ಕೊರಿ. ಅಥವಾ ಆನ್ಲೈನು ನೀವು ಅದನ್ನು ಮಾಡ್ಬೋದು. ಆನ್ಲೈನ್ ಅದು ಅನೆಕ್ಸ್ಚರ್ಸ್ ಎಲ್ಲ ನೀವು ಫಿಲ್ ಮಾಡ್ಕೊಂಡು ಕುಂದ್ರೋದಿತ್ತು ಅಂತಂದ್ರೆ ಸ್ವಲ್ಪ TDS ಆಗ್ತೈತಿ, ಸ್ವಲ್ಪ ಅದು ಕಾಂಪ್ಲೆಕ್ಸ್ ಆಗ್ತೈತಿ. ಯಾಕಂದ್ರೆ ಫಸ್ಟ್ ಟೈಮ್ ನೀವು ಮಾಡ್ತಿರ್ತೀರಿ, ನಿಮ್ಗೆ ಗೊತ್ತಿರಂಗಿಲ್ಲ. ಆಮೇಲೆ ಅದ್ರ ಬಗ್ಗೆ ನಾನು ಸಜೆಷನ್ಸ್ ನಿಮಗೆ ಜಾಸ್ತಿ ಕೊಡೋಕ್ಕಾಗಂಗಿಲ್ಲ, ಯಾಕಂತಂದ್ರೆ ನಾವು ಅದು ಮಾಡಿ ಭಾಳ ವರ್ಷ ಆಯ್ತು. ಸೊ ನಮ್ದು ಅದ್ರ ಡೈಲಿ ಕೆಲಸ ಇಲ್ಲ, ಅದ್ರೊಳಗೆ ಏನೇನು ಚೇಂಜಸ್ ಆಗಿರ್ತಾವೆ ಅದು ನಿಮಗೆಲ್ಲನೂ ಕರೆಕ್ಟಾಗಿ ಸಜೆಸ್ಟ್ ಮಾಡೋದು ಅಂತಂದ್ರೆ ನಮ್ಮ CA. ಪ್ಲೀಸ್ ನಿಮ್ಮ CA ಕನ್ಸಲ್ಟ್ ಮಾಡಿರಿ.
ನಿಮ್ಮ ಕಂಪ್ನಿ ಫಾರ್ಮೇಷನ್, GST, PAN, IC ಇದೆಲ್ಲ ನಿಮ್ಮ CA ಕಡೆಂತ್ರ ನೀವು ಮಾಡಿಸ್ಕೊರಿ. ಓಕೆ, ಸೊ ಅದಾದಮೇಲೆ ಏನು ಬರ್ತೈತಿ RCMC. ಸೊ RCMC ನಿಮಗೆ ಅಟ್ ದ ಟೈಮ್ ಆಫ್ ಎಕ್ಸ್ಪೋರ್ಟ್, ನೀವು ಎಕ್ಸ್ಪೋರ್ಟ್ ಮಾಡ್ತಿರ್ತೀರಿ ಅವಾಗ ನಿಮಗೆ RCMC ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಡಿಪೆಂಡಿಂಗ್ ಅಪಾನ್ ಯುವರ್ ಪ್ರಾಡಕ್ಟ್. ಅಂದರೆ ನಿಮ್ದು ಯಾವ ಪ್ರಾಡಕ್ಟ್ ಐತಿ ಅದ್ರ ಪ್ರಾಡಕ್ಟ್ ತಕ್ಕಂಗೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಬೇರೆ ಬೇರೆ ಇರ್ತಾವೆ. ಅವ್ರ ಕಡೆ ಹೋಗಿ ನೀವು RCMC ನೀವು ತೊಗೋಬೇಕಾಗುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇರ್ತೈತಿ, ಆನ್ಲೈನ್ನು ನೀವು ರಿಜಿಸ್ಟರ್ ಮಾಡಿ ನಿಮ್ಗೆ RCMC ತೊಗೋಬೋದು, ಅದ್ರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದೇನು ನೀವು ಲಿಸ್ಟ್ ಪ್ರಿಪೇರ್ ಮಾಡತ್ತೀರಿ ಇದ್ರ ತಕ್ಕಂಗೆ ನೀವೆಲ್ಲ ಡಾಕ್ಯುಮೆಂಟೇಷನ್ಸ್ ಆಗಲಿ ಅಥವಾ ಎಲ್ಲ ಪ್ರಿಪೇರ್ ಮಾಡಕತ್ತೀರಿ, ಅದ್ರೊಳಗೆ ನೀವು RCMC ಏನೈತಿ ಪೆಂಡಿಂಗ್ ಇಟ್ಟು ನಿಮ್ದು ಯಾವಾಗ ಎಕ್ಸ್ಪೋರ್ಟ್ದು ಆರ್ಡರ್ ಬರ್ತೈತಿ ಅವಾಗ ನೀವು ಮಾಡಿಸಿದ್ರಿ ಅಂದರೂ ನಡಿತೈತಿ. ಅಥವಾ ನಿಮಗೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಕಡೆಯಿಂದ ಏನರ ಬೆನಿಫಿಟ್ಸ್ ಬೇಕಾಗಿತ್ತು, ಬೆನಿಫಿಟ್ಸ್ ಇನ್ ದ ಸೆನ್ಸ್ ಸಪೋರ್ಟ್ ಏನಾದರೂ ಬೇಕಾಗಿತ್ತು ಅಂತಂದ್ರೆ ನೀವು ಮೊದಲ RCMC ಮಾಡ್ಕೊಂಡ್ರಿ ಅಂದರೂ ನಡೀದೆ. ಸೊ ಅವ್ರು ನಿಮ್ಗೆ ನಿಮ್ದು RCMC ಇತ್ತಂದ್ರೆ ಅದ್ರ ತಕ್ಕಂಗೆ ನಿಮ್ಮ ಯಾವ್ಯಾವ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು, ಆಮೇಲೆ ಆ ಕಂಟ್ರೀಸ್ನಾಗಿಂದ ಪೊಟೆನ್ಷಿಯಲ್ ಬಾಯರ್ಸ್ದು ಏನೈತಿ ಡೇಟಾ ಅದನ್ನೆಲ್ಲ ನಿಮಗೆ ಕೊಡೋಕೆ ಅವರು ಹೆಲ್ಪ್ ಮಾಡ್ಬೋದು. ಸೊ ಅದ್ರ ಸಂಬಂಧ ನೀವು ಅವ್ರು ಇದ್ರೊಳಗೆ ರಿಜಿಸ್ಟರ್ ಇರಬೇಕಾಗ್ತೈತಿ, ಅಂದ್ರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ, ಇರಲಿಲ್ಲ ಅಂತಾರೆ ಹೆಲ್ಪ್ ಮಾಡೋಂಗಿಲ್ಲ. ಸೊ ಇನಿಷಿಯಲಿ ಆ್ಯಸ್ ಅ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅಂಥೇಳಿ RCMC ನಿಮ್ದು ಎಕ್ಸ್ಪೋರ್ಟ್ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅವಾಗ ಅಷ್ಟೇ ಐತಿ. ಆದರೆ ಇವ್ರ ಕಡೆಂತ್ರ ನೀವು ಸಪೋರ್ಟ್ ತೊಗೋಬೇಕಂತಂದ್ರೆ ನೀವು RCMC ಮೊದಲು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ನಿಮ್ಮ ಮ್ಯಾಪ್ ಬಿಟ್ಟಿದ್ದೆ. ಸೊ ನೀವು ಮಾಡ್ಕೊಳ್ಳೋರಿದ್ರಿ ಅಂತ ಮಾಡ್ಕೋಬೋದು, ಅಥವಾ ನೀವು ಆಮೇಲೆನೂ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಬಂದು ರಿಜಿಸ್ಟ್ರೇಷನ್ ಇನ್ ನಿಯರ್ ಬೈ EIA ಆಫೀಸ್. ಸೊ ಇದನ್ನು ನೀವು ಸದ್ಯಕ್ಕೆ ಪೆಂಡಿಂಗ್ ಇಟ್ಕೋರಿ. ರಿಜಿಸ್ಟ್ರೇಷನ್ ಇನ್ EIA ಆಫೀಸ್ ಅಂತಂದ್ರೆ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಏಜೆನ್ಸಿ ಅಥವಾ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ ಏನೈತಿ ಅವ್ರ ಕಡೆ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದೆಲ್ಲ ಈಗ ಆನ್ಲೈನ್ ನಡೆದೈತಿ. ಸೊ ಅದನ್ನು ನೀವು ಯಾವುದೋ ರೀಜನ್ನಾಗೂ ನೀವು ಅದನ್ನು ಸೊ ಅದು ಏನೈತಿ ನೀವು ಯಾವುದೋ ರೀಜನ್ನಾಗ ರಿಜಿಸ್ಟರ್ ಮಾಡ್ಕೋಬೋದು, ಅಕೌಂಟ್ ನೀವು ಓಪನ್ ಮಾಡ್ಕೋಬೋದು. ಅಕೌಂಟ್ ಓಪನ್ ಮಾಡ್ಕೊಂಡು ಆನ್ಲೈನ್ ಅದರದ್ದೆಲ್ಲ ಇರ್ತೈತಿ. ಸೊ ನೀವು ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಕತ್ತೀರಿ ಡಿಪೆಂಡಿಂಗ್ ಆನ್ ದ್ಯಾಟ್ ನಿಮ್ಗೆ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಏನೈತಿ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಏಜೆನ್ಸಿ, ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ದವ್ರು ನಿಮಗೆ ಅದು ಸರ್ಟಿಫಿಕೇಟ್ ಆಫ್ ಒರಿಜಿನ್ ಕೊಡ್ತಾರೆ, ಪ್ರಿಫರೆನ್ಷಿಯಲ್ ಸರ್ಟಿಫಿಕೇಟ್ ಆಫ್ ಒರಿಜಿನ್. ಅದರದಿಂದ ಏನು ಯೂಸ್ ಆಗುತ್ತೆ ಅಂತಂದ್ರೆ ನಿಮ್ದು ಯಾವ ಬೇರೆ ಕಂಟ್ರಿ ಜೋಡಿ ಟ್ರೇಡ್ ಇರ್ತೈತಿ ಆ ಕಂಟ್ರಿದವ್ರದ್ದು ಕಸ್ಟಮರ್ ಏನಿರ್ತಾರೆ, ನಿಮ್ಮ ಕಸ್ಟಮರ್ ಅವ್ರಿಗೆ ನೀವು ಈ ಡಾಕ್ಯುಮೆಂಟ್ ಕೊಟ್ರಿ ಅಂತಂದ್ರೆ ಅವ್ರದ್ದು ಇಂಪೋರ್ಟ್ ಡ್ಯೂಟಿನಾಗ ಅವ್ರಿಗೆ ಬೆನಿಫಿಟ್ ಸಿಗ್ತೈತಿ. ಸೊ ಅದ್ರ ಸಂಬಂಧ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ನಾಗ ನಿಮ್ದು ಅಕೌಂಟ್ ಇತ್ತಂತಂದ್ರೆ ಇವ್ರು ನಿಮಗೆ ಒಂದು ಸರ್ಟಿಫಿಕೇಟ್ ಆಫ್ ಒರಿಜಿನ್ ಕೊಡ್ತಾರೆ. ಸೊ ನಿಮ್ದು ಇದು ಈ ಕಂಟ್ರಿಯಿಂದ ಒರಿಜಿನೇಟೆಡ್ ಪ್ರಾಡಕ್ಟ್ ನೀವು ಎಕ್ಸ್ಪೋರ್ಟ್ ಮಾಡಕತ್ತೀರಿ ಅಂಥೇಳಿ ನಿಮಗೊಂದು ಸರ್ಟಿಫಿಕೇಟ್ ಸಿಗ್ತೈತಿ. ಅದನ್ನು ತೊಗೊಂಡು ನೀವು ಅವರಿಗೆ ಎಕ್ಸ್ಪೋರ್ಟ್ ಮಾಡಾದ್ಮೇಲೆ ಆ ಡಾಕ್ಯುಮೆಂಟ್ ನೀವು ನಿಮ್ಮ ಕಸ್ಟಮರಿಗೆ ಕೊಡ್ತೀರಿ. ನಿಮ್ಮ ಕಸ್ಟಮರ್ಗೆ ಅದರಿಂದ ಬೆನಿಫಿಟ್ ಏನು ಸಿಗ್ತೈತೆ ಅಂತಂದ್ರೆ ಇಂಪೋರ್ಟ್ ಡ್ಯೂಟಿನಾಗ 3 to 5% ಅವರಿಗೆ ಡಿಡಕ್ಷನ್ ಸಿಗ್ತೈತಿ. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಆಗಿರ್ತಾವೆ ಒಂದು ಕಂಟ್ರೀಸ್ ನೋಡು. ಸೊ ಅದರಿಂದ ಅದ್ರ ಫಾಯ್ದಾ ಅವ್ರಿಗೆ ಸಿಗ್ತೈತಿ. ಸೊ ಆ ಡಾಕ್ಯುಮೆಂಟ್ ಏನೈತಿ ಇನ್ ದ ಟೈಮ್ ಆಫ್ ಎಕ್ಸ್ಪೋರ್ಟ್ ನೀವು ಯಾವಾಗ ಎಕ್ಸ್ಪೋರ್ಟ್ ಮಾಡ್ತೀರಿ ನಿಮ್ದು ಯಾವಾಗ ಕನ್ಫರ್ಮೇಷನ್ ಆಗ್ತೈತಿ, ಆರ್ಡರ್ ಕನ್ಫರ್ಮ್ ಆಗುತ್ತಾ ಅವಾಗೂ ನೀವು ಅದನ್ನು ಮಾಡಿದ್ರಿ ಅಂತಂದ್ರೆ ನಡೀತೈತೆ. ಅದೇನು ಇಮಿಡಿಯೇಟ್ಲಿ ಮಾಡಿಸ್ಬೇಕಂತ ಏನಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಾನು ನಿಮಗೆ ಹೇಳಿದ್ದು ಟೆಂಪ್ಲೇಟ್ಸ್ ಆಫ್ ಆಲ್ ದ ಡಾಕ್ಯುಮೆಂಟ್ಸ್. ಟೆಂಪ್ಲೇಟ್ಸ್ ಆಫ್ ಆಲ್ ದ ಡಾಕ್ಯುಮೆಂಟ್ಸ್ನಾಗ ನಿಮಗೆ ಪ್ರೊಫಾರ್ಮಾ ಇನ್ವಾಯ್ಸ್, ಪ್ಯಾಕಿಂಗ್ ಲಿಸ್ಟ್, ಆಮೇಲೆ ಟೆಸ್ಟ್ ರಿಪೋರ್ಟ್ಸ್, ನಿಮ್ದು ಏನೇನು ಪ್ರಾಡಕ್ಟ್ ಬಗ್ಗೆ ಟೆಸ್ಟ್ ರಿಪೋರ್ಟ್ಸ್ ಇದ್ದು ಅಂತಂದ್ರೆ ಅದು ಆಗಲಿ, ಅಥವಾ ಪ್ಯಾಕೇಜಿಂಗ್ ಸ್ಟಿಕ್ಕರ್ಸ್, ಆಮೇಲೆ ಲೇಬಲ್ಸ್. ಸೊ ಇವೆಲ್ಲ ನೀವು ಪ್ರಿಪೇರ್ ಮಾಡಿ ಇಟ್ಕೋರಿ ಅಂತಂದ್ರೆ ಅದ್ರ ಟೆಂಪ್ಲೇಟ್ಸ್ ಎಲ್ಲ ನಿಮ್ಮ ಕಡೆ ಇರಬೇಕು. ಸೊ ಅದ್ರ ಟೆಂಪ್ಲೇಟ್ಸ್ ನಾನು ನಿಮಗೆ ಡಾಕ್ಯುಮೆಂಟ್ ಫಾರ್ಮ್ಯಾಗ ನಾನು ನಿಮಗೆ ಲಿಂಕ್ನಾಗ ಹಾಕ್ತೀನಿ, ಡಿಸ್ಕ್ರಿಪ್ಷನ್ನಾಗ ಹಾಕ್ತೀನಿ. ಸೊ ಅಲ್ಲಿಂದ ನೀವು ಗೂಗಲ್ ಡ್ರೈವ್ಲಿಂದ ಅದನ್ನು ತೊಗೋಬೋದು, ಅಥವಾ ನೀವು ನನಗೆ ವಾಟ್ಸಪ್ ಮಾಡಿರಿ, ನಿಮಗೆ ಟೆಂಪ್ಲೇಟ್ ನಾನು ನಿಮಗೆ ಕಳಿಸ್ತೀನಿ. ಸೊ ಆ ಟೆಂಪ್ಲೇಟ್ ನಿಮ್ಮ ಕಡೆ ಇರೋದ್ರಿಂದ ಏನಾಗುತ್ತೆ, ಇಮಿಡಿಯೇಟ್ಲಿ ನೀವು ಅದರೊಳಗೆಲ್ಲ ಡೀಟೇಲ್ಸ್ ಫಿಲ್ಅಪ್ ಮಾಡಿ ಪ್ರೊಫಾರ್ಮಾ ಇನ್ವಾಯ್ಸ್ ನಿಮ್ಮ ಬಾಯರಿಗೆ ಕಳಿಸ್ಬೇಕಿತ್ತಂದ್ರೆ ಅದನ್ನು ನೀವು ಕಳಿಸ್ಬೋದು, ಅಥವಾ ಕೊಟೇಶನ್ ಕಳಿಸ್ಬೇಕಿತ್ತಂದ್ರೆ ಕೊಟೇಶನ್ ಕಳಿಸ್ಬೋದು, ಅಥವಾ ಇನ್ ದ ಟೈಮ್ ಆಫ್ ಎಕ್ಸ್ಪೋರ್ಟ್ಸ್ ನೀವು ಇನ್ವಾಯ್ಸ್ ಆಮೇಲೆ ಪ್ಯಾಕಿಂಗ್ ಲಿಸ್ಟನ್ನು ಯೂಸ್ ಮಾಡ್ಕೋಬೋದು. ಸೊ ಮಿನಿಮಮ್ ಬೇಸಿಕ್ ಡಾಕ್ಯುಮೆಂಟ್ಸ್ ಅದಾವು, ಇವನ್ನೆಲ್ಲ ನೀವು ರೆಡಿ ಇಟ್ಕೊಂಡ್ರಿ ಅಂತಂದ್ರೆ ಮುಂದೆ ನಿಮಗೆ ಕೆಲಸ ಮಾಡೋ ಟೈಮ್ನಾಗ ಈಸಿ ಆಗ್ತೈತಿ. ಸೊ ಯಾವಾಗ ಇವೆಲ್ಲ ಬೇಕಾಗ್ತಾವೆ ಅವಾಗ ಇಮಿಡಿಯೇಟ್ಲಿ ನೀವು ಅದನ್ನು ಫೆಚ್ ಮಾಡಿ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅದರ ಸಂಬಂಧ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋರಿ ಅಂತ ಹೇಳಕತ್ತೀನಿ. ಸೊ ನೆಕ್ಸ್ಟ್ ಬಂದು ವೆಬ್ಸೈಟ್ ಐತಿ. ಸೊ ನಿಮ್ಮ ಪ್ರಾಡಕ್ಟ್ ಬಗ್ಗೆ ವೆಬ್ಸೈಟ್ ನನಗಂತೂ ಏನು ಬೇಕಾಗಿಲ್ಲ. ಸೊ ನೀವು ಯಾವ ಪ್ರಾಡಕ್ಟ್ನಾಗ ಡೀಲ್ ಮಾಡಕತ್ತೀರಿ, ನಿಮ್ದು ಅದ್ರೊಳಗೆ ಎಷ್ಟು ನಾಲೆಜ್ ಐತಿ ಏನೈತಿ ಅದನ್ನೆಲ್ಲ ನಾ ಮಾತಾಡ್ಕೊಂಡು ಅದನ್ನ ಇಲ್ಲೆಲ್ಲ ಪ್ರೊಕ್ಯೂರ್ಮೆಂಟ್ ಇಂಡಿಯಾ ಒಳಗೆ ನಾನು ಮಾಡೋವಿದ್ದೆ ಅಂತಂದ್ರೆ ನಮ್ದೇನು ದುಬೈ ಒಳಗೆ ನಾವು ಸೆಟಪ್ ಮಾಡಕತ್ತೀವಿ, ನಾವು ನಿಮ್ಮ ಪ್ರಾಡಕ್ಟ್ ಇಂಪೋರ್ಟ್ ಮಾಡಕತ್ತೀವಿ ಅಂತಂದ್ರೆ ಅವಾಗ ನನಗೇನು ನಿಮ್ಮದು ವೆಬ್ಸೈಟ್ ಬೇಕಾಗಿಲ್ಲ. ಸೊ ನಿಮ್ಮ ವೆಬ್ಸೈಟ್ ನೋಡಿ ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ನಿಮ್ಮ ಜೋಡಿ ಡೀಲ್ ಮಾಡಬೇಕೇನಿಲ್ಲ ಅಂತ ಹಂಗೇನಿಲ್ಲ. ಆದ್ರೆ ನನಗೆ ಬಿಟ್ಟು ನೀವು ಬೇರೆಯವ್ರ ಜೋಡಿ ಯಾರ ಜೋಡಿಯಾರು ಡೀಲ್ ಮಾಡೋರಿದ್ರಿ ಅಂತಂದ್ರೆ ಅವ್ರ ಸಂಬಂಧ ಒಂದು ವೆಬ್ಸೈಟ್ ಇತ್ತಂತಂದ್ರೆ ಚಲೋ, ಇರಲೇಬೇಕಂತಿಲ್ಲ ಆದರೆ ಇತ್ತಂದ್ರೆ ಚಲೋ. ಇದೇನು ಎಲ್ಲ ಒಂದು ಟೈಪ್ ನೀವು ಇದೆಲ್ಲ ಸಪೋರ್ಟಿಂಗ್ ಆಕ್ಸೆಸರೀಸ್ ಇದ್ದಂಗೆ, ನಿಮ್ಮ ಬಿಸ್ನೆಸ್ದು ಆಕ್ಸೆಸರೀಸ್ ಇದ್ದಂಗೆ ಇವೆಲ್ಲ. ನಿಮ್ಮದು ವೆಬ್ಸೈಟ್ ಆಗಲಿ, ನಿಮ್ಮ ಬ್ರೋಷರ್ ಆಗಲಿ, ನಿಮ್ಮ ವಿಸಿಟಿಂಗ್ ಕಾರ್ಡ್ ಆಗಲಿ, ನಿಮ್ಮ ಮಾರ್ಕೆಟಿಂಗ್ ಮಟೀರಿಯಲ್ ಏನೇನು ನೀವು ಯೂಸ್ ಮಾಡ್ತೀರಿ ಅವೆಲ್ಲ ಆಕ್ಸೆಸರೀಸ್. ಸೊ ಅವು ಇದ್ದು ಅಂತಂದ್ರೆ ಚಲೋ ಇರ್ತೈತಿ.
ನಿಮ್ಮ ಬಿಸ್ನೆಸ್ಸಿಗೆ ನಿಮ್ಮ ಒಂದು ಸ್ಟ್ಯಾಂಡರ್ಡ್ ಇದೈತಪ್ಪ ಅಂಥೇಳಿ ಅವರಿಗೆ ಕಸ್ಟಮರ್ಸಿಗೆ ಅನ್ನಿಸ್ತೈತಿ, ನೀವು ಲಾಂಗ್ ಟರ್ಮ್ ನಿಂತರ ಈ ಬಿಸ್ನೆಸ್ನಾಗ ಅದಿರಿ ಅಂತೇಳಿ ಅನ್ನಿಸ್ತೈತಿ. ಸೊ ಅದ್ರ ಸಂಬಂಧ ಇವೆಲ್ಲ ಮಾಡಬೇಕಾಗ್ತಾವೆ. ಸೊ ಇದೆಲ್ಲ ಫಾಲ್ತು ಖರ್ಚು ಅಂತ ನೀವು ಅನ್ಕೊಂಡು ಇದನ್ನು ನೀವು ಬಿಟ್ರಿ ಅಂತಂದ್ರೆ ಓಕೆ ಬಿಡ್ಬೋದು. ಆದ್ರೆ ಅದ್ರ ತಕ್ಕಂಗೆ ನೀವು ಹಾರ್ಡ್ ವರ್ಕ್ ಮಾಡಿ ನಿಮಗೆ ಡೈರೆಕ್ಟ್ ಕಸ್ಟಮರ್ಸ್ ಆಲ್ರೆಡಿ ಇದ್ರಂತಂದ್ರೆ ಓಕೆ. ಅಥವಾ ನೀವು ಇಲ್ಲೇ ಕುಂತು ನೀವು ಇಮೇಲಿಂಗ್ ಆಮೇಲೆ ಕಾಲಿಂಗ್ ಆಮೇಲೆ ಕೋಲ್ಡ್ ಕಾಲ್ಸ್ ಮಾಡಿ ನೀವು ಕಸ್ಟಮರ್ಸಿಗೆ ಅಟ್ರಾಕ್ಟ್ ಮಾಡತ್ತಿದ್ರಿ ಅಂತಂದ್ರೆ ಅವಾಗ ನಿಮಗೆ ನಿಮ್ದು ಏನು ಬಿಸ್ನೆಸ್ ಬಗ್ಗೆ ಎಲ್ಲ ಸ್ವಲ್ಪ ಡಿಸ್ಪ್ಲೇ ಮಾಡೋಕ್ಕೆ ನಿಮಗೆ ಇವೆಲ್ಲ ಬೇಕಾಗ್ತಾವೆ. ಅದರ ಸಂಬಂಧ ನೀವೆಲ್ಲ ಮಾಡಬೇಕಾಗತ್ತೆ. ಸೊ ಇದನ್ನು ಇನ್ವೆಸ್ಟ್ಮೆಂಟ್ ಆ್ಯಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ನೀವು ಇದನ್ನು ತಿಳ್ಕೊಂಡು ಇದ್ರೊಳಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಸೊ ಒಂದು 10-15 ಸಾವಿರ ರೂಪಾಯಿನಾಗ ಒಂದು ವೆಬ್ಸೈಟ್ ಆಗ್ತೈತಿ. ಸೊ ಅದ್ರೊಳಗೆಲ್ಲ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ನೀವು ಹಾಕಿ ಇಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಬಂದು ಟೆಸ್ಟ್ ರಿಪೋರ್ಟ್ಸ್ ಏನೈತಿ. ಸೊ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಏನೇನು ನೀವು ಲ್ಯಾಬ್ನಾಗ ಟೆಸ್ಟಿಂಗ್ ಅದು ಮಾಡಿದ್ರಿ ಅಥವಾ ಇನ್ನೂ ಮಾಡಿಲ್ಲ ಅಂತಂದ್ರೆ ಅದನ್ನು ಮಾಡಕ್ಕೆ ನೋಡಿರಿ. ಅದ್ರ ಬಗ್ಗೆ ಟೆಸ್ಟ್ ರಿಪೋರ್ಟ್ಸ್ ನಿಮ್ಮ ಕಡೆ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಸ್ಪೆಷಲಿ ಫುಡ್ ಪ್ರಾಡಕ್ಟ್ಸ್ ಇದ್ದು ಅಂತಂದ್ರೆ ಬೇರೆ ಕಂಟ್ರೀಸ್ನಾಗ ಅದ್ರ ಬಗ್ಗೆ ರೆಗ್ಯುಲೇಷನ್ಸ್ ಭಾಳ ಸ್ಟ್ರಾಂಗ್ ಅದಾವೆ. ಸೊ ನಿಮ್ಮ ಟೆಸ್ಟ್ ರಿಪೋರ್ಟ್ಸ್ ಲ್ಯಾಬ್ ರಿಪೋರ್ಟ್ಸ್ ಏನದಾವೆ ಆ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಕಡೆ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಅದನ್ನು ನೀವು ಮಾಡಿಸಿ ಇಟ್ಕೋರಿ. ಪ್ರೈವೇಟ್ ಕಂಪ್ನೀಸ್ ಭಾಳ ಅದಾವೆ ಮಾರ್ಕೆಟ್ನಾಗ. ಗೂಗಲ್ನಾಗ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಏರಿಯಾನಾಗ, ನಿಮ್ಮ ಸುತ್ತಮುತ್ತ ಏರಿಯಾನಾಗ ಅಥವಾ ಬೆಂಗಳೂರಿನಾಗ, ಹುಬ್ಳಿನಾಗ, ಬೆಳಗಾಂನಾಗ ಈ ರೀಜನ್ಸ್ನಾಗೆಲ್ಲ ನಿಮಗೆ ಲ್ಯಾಬ್ ಟೆಸ್ಟಿಂಗ್ ಸೆಂಟರ್ಸ್ ಸಿಗ್ತಾವೆ. ಸೊ ಅಲ್ಲಿ ಹೋಗಿ ನಿಮ್ಮ ಪ್ರಾಡಕ್ಟ್ ಕೊಟ್ಟು ಅದ್ರ ಬಗ್ಗೆ ಸ್ಟ್ಯಾಂಡರ್ಡ್ ಅವ್ರದ್ದು ಟೆಸ್ಟಿಂಗ್ ಪ್ಯಾರಾಮೀಟರ್ಸ್ ಇರ್ತಾವೆ. ಆ ಪ್ಯಾರಾಮೀಟರ್ಸ್ ಅವ್ರು ಚೆಕ್ ಮಾಡಿ ನಿಮಗೊಂದು ರಿಪೋರ್ಟ್ ಕೊಡ್ತಾರೆ. ಸೊ ಆ ರಿಪೋರ್ಟ್ ನಿಮ್ಮ ಕಡೆ ಯಾವಾಗಲೂ ರೆಡಿಲಿ ಅವೈಲೇಬಲ್ ಇಟ್ಕೊರಿ. ಆಮೇಲೆ ವರ್ಷ ಅದನ್ನು ನೀವು ರಿನ್ಯೂ ಮಾಡ್ಕೊಂಡ್ರಿ ಅಂತಂದ್ರೆ ಚಲೋ. ಯಾಕಂದ್ರೆ ಬಾಯರ್ಸಿಗೆ ಏನೈತಿ ರೀಸೆಂಟ್ ಬೇಕಾಗಿರ್ತೈತೆ ಯಾವಾಗಲೂ. ಸೊ ಅವ್ರು ನಿಮಗೆ ಯಾವಾಗಾರು ಕೇಳಿದ್ರಿ ಅಂತಂದ್ರೆ ಅವ್ರಿಗೆ ನಿಮ್ಮ ಕೊಡಕ್ಕೆ ಇರಬೇಕಂತೇಳಿ ಅದನ್ನು ನೀವು ಒಂದು ಟೆಸ್ಟ್ ರಿಪೋರ್ಟ್ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಭಾಳ ಚಲೋ. ಸೊ ಅದು ಒಂದು ಮಾಡಿಟ್ಕೊರಿ. ಸೊ ಇದಾದ್ಮೇಲೆ ಬರೋದು ಬ್ರೋಷರ್ಸ್ ಅಂತಂದ್ರೆ ಇದೂ ಒಂಥರ ಆಕ್ಸೆಸರಿ ಇದ್ದಂಗೆ ನಿಮ್ಮ ಬಿಸ್ನೆಸ್ಸಿಗೆ. ಸೊ ಬ್ರೋಷರ್ ಏನೈತಿ ಕ್ವಿಕ್ ಇಮಿಡಿಯೇಟ್ಲಿ ನಿಮ್ಗೆ ವಾಟ್ಸಪ್ನಾಗ ಯಾರಿಗಾರು ನೀವು ಮಾತಾಡತ್ತಿದ್ರಿ, ನಿಮ್ಮದು ವೆಬ್ಸೈಟ್ ಲಿಂಕ್ ನೀವು ಶೇರ್ ಮಾಡಿದ್ರಿ, ಭಾಳ ಮಂದಿ ಏನೈತಿ ವೆಬ್ಸೈಟ್ ಓಪನ್ ಮಾಡಿ ನೋಡೋದು ಲೆಂಗ್ದಿ ಪ್ರೋಸೆಸ್ ಆಗ್ತೈತೆ ಅಂಥೇಳಿ ಇಮಿಡಿಯೇಟ್ಲಿ ಅವ್ರಿಗೆ ನೀವು PDF ಫೈಲ್ನಾಗ ಬ್ರೋಷರ್ ಕಳಿಸಿದ್ರಿ ಅಂತಂದ್ರೆ ನಿಮ್ಮ ಬ್ರೋಷರ್ ಒಂದು ಸತಿ ಅವ್ರು ನೋಡ್ತಾರೆ. ಸೊ ಇನ್ನೂ ಭಾಳ ಅವ್ರಿಗೆ ಇಂಟ್ರೆಸ್ಟ್ ಬಂತು ಇದು ಪ್ರಾಡಕ್ಟ್ನಾಗ ಅಂತಂದ್ರೆ ಅವ್ರು ನಿಮ್ಮ ವೆಬ್ಸೈಟ್ ಓಪನ್ ಮಾಡಿ ನೋಡ್ಬೋದು. ಸೊ ಅಲ್ಲಿ ತನಕ ನೀವು ಅವ್ರಿಗೆ ಒಂದು ಬ್ರೋಷರ್ ನೀವು ಪ್ರೊವೈಡ್ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ಇರ್ತೈತಿ. ಒಂದು ಸಣ್ಣ ಬ್ರೋಷರ್ ಅದ್ರೊಳಗೆ ನೀವು ಏನೇನು ಪ್ರಾಡಕ್ಟ್ಸ್ನಾಗ ಡೀಲ್ ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್, ಅದ್ರ ಬಗ್ಗೆ ಫೋಟೋಗ್ರಾಫ್ಸ್, ಆಮೇಲೆ ನೀವು ಯಾವ ಥರ ಪ್ಯಾಕೇಜಿಂಗ್ ಮಾಡ್ತೀರಿ ಅದನ್ನೆಲ್ಲ ಬ್ರೋಷರ್ನಾಗ ನೀವು ಎಷ್ಟು ಮ್ಯಾಕ್ಸಿಮಮ್ ಡೀಟೇಲ್ ಅದ್ರೊಳಗೆ ಕೊಡ್ತೀರಿ ಅಷ್ಟು ಚಲೋ. ಬ್ರೋಷರ್ನಾಗ ಅಂತಂದ್ರೆ ಒಂದು ಯಾವುದೋ ಒಂದು ಪ್ರಾಡಕ್ಟ್ ನೀವು ಮಾಡಾಕತ್ತೀರಿ, ಒಂದು ಕೋಕೋನಟ್ ಅಂತಂದ್ರೆ ಬರೀ ಒಂದು ಕೋಕೋನಟ್ದು ಒಂದು ಪಿಕ್ಚರ್ ಹಾಕಿ ಹಂಗೆ ಕಳ್ಸೋಕ್ಕಿಂತ ಅದ್ರ ಪ್ಯಾಕೇಜಿಂಗ್ ಯಾವ ಥರ ಮಾಡ್ತೀರಿ, ಯಾವ ಗ್ರೇಡ್ ಮಟೀರಿಯಲ್ ನೀವು ಯೂಸ್ ಮಾಡ್ತೀರಿ, ಆಮೇಲೆ ಕಂಟೈನರ್ನಾಗ ಲೋಡ್ ಆಗತ್ತಿರುವಂಥ ಫೋಟೋಸ್ ಆಗಲಿ ಅಥವಾ ನೀವೇನು ಪ್ರೊಸೆಸಿಂಗ್ ಮಾಡ್ತಿರ್ತೀರಿ, ಅದು ಕ್ಲೀನಿಂಗ್ ಮಾಡ್ತಿರ್ತೀರಿ ಅಥವಾ ಸಾರ್ಟಿಂಗ್ ಮಾಡ್ತಿರ್ತೀರಿ ಅದ್ರ ಅವಾಗಿನ ಫೋಟೋಗ್ರಾಫ್ಸ್ ಆಗಲಿ ಅದನ್ನೆಲ್ಲನೂ ಮ್ಯಾಕ್ಸಿಮಮ್ ಡೀಟೇಲ್ಸ್ ನೀವು ನಿಮ್ಮ ಬ್ರೋಷರ್ನಾಗ ಹಾಕಿದ್ರಿ ಅಂತಂದ್ರೆ ಬಾಯರ್ಸಿಗೆ ಡಿಸಿಷನ್ ತೊಗೊಳಕ್ಕೆ ಈಸಿ ಆಗ್ತೈತಿ. ಸೊ ಅದ್ರ ಸಂಬಂಧ ಒಂದು ಬ್ರೋಷರ್ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಅದನ್ನು ನೀವು ಅದ್ರ ಮ್ಯಾಗ ಕೆಲಸ ಮಾಡಿರಿ. ಸೊ ನೆಕ್ಸ್ಟ್ ಪಾಯಿಂಟ್ ಬರೋದು ಹೌ ಮಚ್ ಕ್ವಾಂಟಿಟಿ ಯು ಕ್ಯಾನ್ ಸ್ಟಫ್ ಯುವರ್ ಪ್ರಾಡಕ್ಟ್ ಇನ್ 120 feet ಕಂಟೈನರ್ ಅಂಥೇಳಿ ನಾನು ನಿಮಗೆ ಅದು ಮೆನ್ಷನ್ ಮಾಡೀನಿ. ಸೊ ಇದರರ್ಥ 120 feet ಕಂಟೈನರ್ನಾಗ ನೀವು ನಿಮ್ಮದು ಪ್ರಾಡಕ್ಟ್ ಏನೈತಿ ಅದನ್ನು ಎಷ್ಟು ವಾಲ್ಯೂಮ್ನಾಗ ಎಷ್ಟು ಕ್ವಾಂಟಿಟಿನಾಗ ನೀವು ಅದನ್ನು ತುಂಬೋದು. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಇಮಿಡಿಯೇಟ್ಲಿ 120 feet ಕಂಟೈನರ್ನಾಗ ನಿಮಗೆ ಯಾವುದಾದ್ರು ಒಂದು ಕಂಟ್ರಿನಾಗಿನ ರಿಕ್ವೈರ್ಮೆಂಟ್ ಬಂತಂದ್ರೆ ನಿಮಗೆ ಹೇಳಕ್ಕೆ ನಿಮ್ಮ ಬಾಯಾಗಿರ್ಬೇಕದು. ಅಂದರೆ ಈ 20 feet ಕಂಟೈನರ್ನಾಗ ನಾ ಇಷ್ಟು ಕ್ವಾಂಟಿಟಿ ಸ್ಟಫ್ ಮಾಡ್ಬೋದು, ಆಮೇಲೆ ಈ ಥರ ಪ್ಯಾಕೇಜಿಂಗ್ನಾಗ ನಾ ಈ 20 feet ಕಂಟೈನರ್ನಾಗ ಸ್ಟಫಿಂಗ್ ಮಾಡ್ಬೋದು ಅಂಥೇಳಿ ನಿಮಗೆ ಗೊತ್ತಿರ್ಬೇಕು. ಅಂದರೆ ನೀವು ಇಮಿಡಿಯೇಟ್ ಅವ್ರಿಗೆ ಹೇಳ್ಬೋದು. ಇಲ್ಲ ಅಂತಂದ್ರೆ ಅವಾಗ ನೀವು ವಿಚಾರ ಮಾಡ್ಕೊಂಡು ಕುಂತ್ರಿ ಅಂತಂದ್ರೆ ಬಾಯರ್ಸ್ ವೇಟ್ ಮಾಡೋಂಗಿಲ್ಲ. ಓಕೆ, ಸೊ ಪ್ಲೀಸ್ 120 feet ಕಂಟೈನರ್ನಾಗ ಅಥವಾ 40 feet ಕಂಟೈನರ್ನಾಗ ಎರಡೂದು ನೀವು ನಿಮ್ಮ ಕ್ವಾಂಟಿಟಿ ಎಷ್ಟು ಸ್ಟಫ್ ಮಾಡ್ಬೋದು, ಎಷ್ಟು ಫಿಲ್ಲಿಂಗ್ ಮಾಡ್ಬೋದು ಅದ್ರೊಳಗೆ ಅಂಥೇಳಿ ನಿಮ್ಮ ಸ್ಟ್ಯಾಂಡರ್ಡ್ ಪ್ಯಾಕೇಜಿಂಗ್ ಕನ್ಸಿಡರ್ ಮಾಡಿ ನೀವು ಎಷ್ಟು ಫಿಲ್ಲಿಂಗ್ ಮಾಡ್ಬೋದು ಇದನ್ನೆಲ್ಲ ನೀವು ಸ್ವಲ್ಪ ಸ್ಟಡಿ ಮಾಡಿ ಅದು ಎಷ್ಟು ಸ್ಟ್ಯಾಂಡರ್ಡ್ ಒಂದು ಕ್ವಾಂಟಿಟಿ ಇರ್ತೈತಿ ಅದನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊರಿ. ಸೊ ಯಾವಾಗಲೂ ನಾ ಕೇಳಿದೆ ಅಥವಾ ಯಾರೋ ಕೇಳಿದ್ರಿ ಅಂತಂದ್ರೆ ಇಮಿಡಿಯೇಟ್ಲಿ ನಿಮ್ಮ ಕಡೆ ಅದು ಹೇಳೋಕೆ ಆನ್ಸರ್ ಇರಬೇಕು. ಸೊ ಅದ್ರ ಸಂಬಂಧ ಅದು ಪ್ರಿಪೇರ್ ಮಾಡಿ ಇಟ್ಕೊರಿ ಅಂತ ಹೇಳಕತ್ತೀನಿ. ನೆಕ್ಸ್ಟ್ ಬಂದು ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಪ್ಯಾಕೇಜಿಂಗ್ ಬ್ಯಾಗ್ ಸೈಜ್ ಆರ್ ಕಾರ್ಟನ್ ಸೈಜ್ ಆಫ್ ಯುವರ್ ಪ್ರಾಡಕ್ಟ್ ಅಂತಂದ್ರೆ ನಿಮ್ಮ ಸ್ಟ್ಯಾಂಡರ್ಡ್ ಪ್ಯಾಕಿಂಗ್ ಸೈಜ್ ಏನೈತಿ ಅಂತಂದ್ರೆ ಈಗ ಸಪೋಸ್ ನೀವು ಕೋಕೋನಟ್ಸ್ ನಾಗ ಡೀಲ್ ಮಾಡತ್ತೀರಿ ಅಂತಂದ್ರೆ ಕೋಕೋನಟ್ ಒಂದು 13 kg ಒಂದು ಬ್ಯಾಗ್ನಾಗ ಪ್ಯಾಕೇಜಿಂಗ್ ಮಾಡ್ತಾರೆ. ಸೊ 13 kg ಬ್ಯಾಗ್ ಅಥವಾ 15 kg ಬ್ಯಾಗ್ ಅಥವಾ ಒಂದೊಂದು ಕಂಟ್ರಿ ಒಳಗೆ 5 kg ಆಮೇಲೆ 10 kgನೂ ಯೂಸ್ ಮಾಡ್ತಾರೆ. ಸೊ ಸ್ಟ್ಯಾಂಡರ್ಡ್ ಏನು ನಡೆದೈತಿ ಈಗ ಯಾವ ಕಂಟ್ರಿಗೆ ನೀವು ಫೋಕಸ್ ಮಾಡಾಕತ್ತೀರಿ, ದುಬೈಗೆ ಫೋಕಸ್ ಮಾಡತ್ತಿದ್ರಿ ಅಂತಂದ್ರೆ 13 kg 14 kg ಆರ್ 15 kg ಒಂದು ಬ್ಯಾಗ್ ಬರ್ತೈತೆ ಅವರು. ಸೊ ಸ್ಟ್ಯಾಂಡರ್ಡ್ ಸೈಜಸ್ ಪ್ರಕಾರ
ಆ 13-14 kg ಬ್ಯಾಗ್ನಾಗ ಎಷ್ಟು ಪೀಸಸ್ ಕುಂದಿರ್ತಾವೆ, ನಂಬರ್ ಆಫ್ ಪೀಸಸ್ ಕುಂದಿರ್ತಾವೆ ಆ ಇದ್ರೊಳಗೆ ನಿಮ್ಮ ಪ್ರಾಡಕ್ಟ್ ಅದನ್ನು ಅದ್ರೊಳಗೆ ಮೆನ್ಷನ್ ಮಾಡ್ಕೊಂಡು ನೀವು ನಿಮ್ಮ ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಯಾವಾಗಲೂ ನಿಮ್ಮ ಕಸ್ಟಮರ್ ನೀವು ಯಾವ ಥರ ಪ್ಯಾಕೇಜಿಂಗ್ ಮಾಡ್ತೀರಿ ಅಥವಾ ಯಾವ ಥರ ನಿಮ್ದು ಕಾರ್ಟನ್ ಸೈಜ್ ಐತಿ, ನಿಮ್ಮ ಬ್ಯಾಗೇಜ್ ಸೈಜ್ ಏನೈತಿ ಅದೆಲ್ಲ ನಿಮಗೆ ಕೇಳಿದ್ಮ್ಯಾಗ ನಿಮ್ಮ ಕಡೆ ಇಮಿಡಿಯೇಟ್ಲಿ ನಿಮ್ಮ ಬಾಯಾಗ ಇರಬೇಕು ಅದು ಹೇಳೋದು. ಸೊ ಅವಾಗ ನೀವು ವಿಚಾರ ಮಾಡ್ಕೊಂಡು ಕುಂತೀರಿ ಅಂತಂದ್ರೆ ಬಾಯರ್ ನಿಮ್ಮ ಮ್ಯಾಗೆ ಟ್ರಸ್ಟ್ ಮಾಡೋಂಗಿಲ್ಲ. ಅವ್ರಿಗೇನು ಅನಿಸ್ತೈತಿ ಇವ ಮೋಸ್ಟ್ಲಿ ಹೊಸದಾಗ ಅದಾನ, ಸೊ ಇವನ ಜೋಡಿ ಡೀಲ್ ಮಾಡೋದು ಬೇಡ ಅಂಥೇಳಿ ಅವ್ರು ನಿಮ್ಮ ಜೋಡಿ ಡೀಲ್ ಮಾಡೋಂಗಿಲ್ಲ. ಸೊ ಇದನ್ನೆಲ್ಲ ನೀವು ಆ ಲಿಸ್ಟ್ನಾಗ ನಿಮಗೆ ಮೇನ್ ಮೆನ್ಷನ್ ಮಾಡಿದ್ದಿದ್ರ ಸಂಬಂಧ ಇವೆಲ್ಲ ನಿಮ್ಮ ಕಡೆ ರೆಡಿಲಿ ಅವೈಲೇಬಲ್ ಇರಬೇಕಂತಂದ್ರೆ ನಿಮ್ಗೆ ಯಾರು ಯಾವಾಗ ಕೇಳ್ತಾರೋ ಅವಾಗ ಇಮಿಡಿಯೇಟ್ಲಿ ನಿಮ್ಮ ಕಡೆ ಹೇಳೋಕೆ ಆನ್ಸರ್ ಇರಬೇಕು ಇದ್ರ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ ಬಂದು ವಾಟ್ ಈಸ್ ದ ನಂಬರ್ ಆಫ್ ಪೀಸಸ್ ಆರ್ ಕಿಲೋಗ್ರಾಮ್ಸ್ ಆಫ್ ಪ್ರಾಡಕ್ಟ್ ಇನ್ ಒನ್ ಬ್ಯಾಗ್ ಆರ್ ಒನ್ ಕಾರ್ಟನ್. ಅಂದ್ರೆ ಅದು ಸೇಮ್ ನಾ ಜಸ್ಟ್ ನಿಮಗೆ ಹೇಳಿದೆ, ಒಂದು ಪ್ಯಾಕೇಜ್ ಬ್ಯಾಗ್ ಏನಿರ್ತೈತಿ ಸ್ಟ್ಯಾಂಡರ್ಡ್ ಬ್ಯಾಗ್ 13 kg ಅಥವಾ 14 kg 15 kg ಅಥವಾ ಒಂದು ಬಾಕ್ಸ್ ಏನೈತಿ 4 kg 5 kg 6 kg ಈ ಥರ ಒಂದು ಕಾರ್ಟನ್ ಬಾಕ್ಸ್ ಇರ್ತೈತಿ. ಅದ್ರೊಳಗೆ ಚಿಲ್ಲೀಸ್ನೂ ಹಾಕ್ತಾರಂತ ತಿಳ್ಕೊದ್ರಿ. ಆ ಚಿಲ್ಲೀಸ್ ಎಷ್ಟು ಕಿಲೋ ಕೂಡ್ತಾವೆ, 5 ಕಿಲೋ 6 ಕಿಲೋ 10 ಕಿಲೋ. ಸೊ ಆ ಥರ ಅದನ್ನು ನೀವು ಮೆನ್ಷನ್ ಮಾಡಿ ನಿಮ್ಮ ಕಡೆ ನೋಟ್ ಮಾಡ್ಕೊಂಡು ನೀವು ಇಟ್ಕೋಬೇಕು. ನೆಕ್ಸ್ಟ್ ಬಂದು ವಾಟ್ ಈಸ್ ದ ಲೋಡಿಂಗ್ ಕಾಸ್ಟ್ ಆಫ್ ಯುವರ್ ಮಟೀರಿಯಲ್ ಆನ್ ದ ಟ್ರಕ್ ಆರ್ ಕಂಟೈನರ್. ಸೊ ಕಂಟೈನರ್ ಯಾವಾಗ ನೀವು ಸ್ಟಫಿಂಗ್ ಮಾಡೋಕ್ಕೆ ಕರಿತೀರಿ ಆವಾಗ ನಿಮ್ದು ಮಟೀರಿಯಲ್ ಏನೈತಿ ಅದನ್ನು ಲೋಡ್ ಮಾಡೋಕ್ಕೆ ಅಲ್ಲಿ ಲೇಬರ್ಸ್ ಎಷ್ಟು ತೊಗೋತಾರ ಚಾರ್ಜ್ ಅದನ್ನು ನಿಮ್ಮ ಕಡೆ ಇರಬೇಕು. ಸೊ 1 ಟನ್ನಿಗೆ ಪರ್ ಟನ್ 100 rupees, ಪರ್ ಟನ್ 150 rupees ಅಥವಾ ಪರ್ ಟನ್ 200 rupees ಈ ಥರ ಲೋಡಿಂಗ್ ಚಾರ್ಜಸ್ ಇರ್ತಾವೆ. ಸೊ ಆ ಚಾರ್ಜಸ್ ಏನೈತಿ ಅದನ್ನು ನಿಮ್ಮ ಕಡೆ ರೆಡಿಲಿ ಅವೈಲೇಬಲ್ ಇರಬೇಕು. ಅಂದ್ರೆ ನಿಮಗೆ ಕಾಸ್ಟಿಂಗ್ ಯಾವಾಗ ತೆಗಿತಿರ್ತೀರಿ ನೀವು ಲ್ಯಾಂಡಿಂಗ್ ಕಾಸ್ಟ್ ನಿಮಗೆ ಜವೆಲಲ್ಲಿ ಪೋರ್ಟ್ ಆಗಲಿ ಅಥವಾ ಬೇರೆ ಯಾವುದಾದ್ರು ಪೋರ್ಟಿಗೆ ನೀವು ಲ್ಯಾಂಡಿಂಗ್ ಕಾಸ್ಟ್ ತೆಗಿಯಾತಿದ್ರಿ ಅಂತಂದ್ರೆ ಆ ಲೋಡಿಂಗ್ ಕಾಸ್ಟ್ ಏನೈತಿ ಅದನ್ನು ನಿಮ್ಮ ಕಡೆ ಇತ್ತಂದ್ರೆ ಕಾಸ್ಟಿಂಗ್ ತೆಗಿಯೋಕೆ ನಿಮಗೆ ಈಸಿ ಆಗ್ತೈತೆ ಆ ಮೂಮೆಂಟ್ನಾಗ. ಸೊ ಇದನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊರಿ. ಸೊ ನೆಕ್ಸ್ಟ್ ಬಂದು ವಾಟ್ ಈಸ್ ದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಫ್ರಮ್ ಯುವರ್ ವೇರ್ ಹೌಸ್ ಫ್ಯಾಕ್ಟ್ರಿ ಫಾರ್ಮ್ ಟು ದ ನಿಯರೆಸ್ಟ್ ಪೋರ್ಟ್. ಸೊ ನಿಮ್ದೇನು ಫಾರ್ಮ್ ಐತಿ ಅಥವಾ ನಿಮ್ದೇನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತಿ ಅಥವಾ ವೇರ್ ಹೌಸ್ ಐತಿ ಅಲ್ಲಿಂದ ನಿಮ್ಮ ನಿಯರೆಸ್ಟ್ ಪೋರ್ಟ್ ಏನೈತಿ ಯಾವ ಪೋರ್ಟ್ಲಿಂದ ನೀವು ಎಕ್ಸ್ಪೋರ್ಟ್ ಮಾಡೋರಿದ್ದೀರಿ ಆ ಪೋರ್ಟ್ ಮಟ್ಟ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಷ್ಟೈತಿ ಅದನ್ನು ನಿಮ್ಮ ಕಡೆ ರೆಡಿಲಿ ಅವೈಲೇಬಲ್ ಇರಬೇಕು. ಅದ್ರ ಸಂಬಂಧ ಒಬ್ಬ ಟ್ರಾನ್ಸ್ಪೋರ್ಟರ್ ಜೋಡಿ ನೀವು ಮಾತಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸೊ ನಮ್ದು ಹಿಂಗೆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗೋದೈತಿ ಅಂಥೇಳಿ ಇದು ನೀವು ಆಲ್ರೆಡಿ ಒಬ್ಬನ ಜೋಡಿ ಮಾತಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸೊ ಅವ್ರ ಜೋಡಿ ನೀವು ಮಾತಾಡ್ಕೊಂಡು ರೆಡಿ ಇಟ್ಕೊಂಡಿದ್ರಿ ಅಂತಂದ್ರೆ ನಿಮಗೆ ಕಾಸ್ಟಿಂಗ್ ಮಾಡೋ ಟೈಮ್ನಾಗ ಆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆ್ಯಡ್ ಮಾಡೋಕ್ಕೆ ನಿಮಗೆ ಸೊ ಆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆ್ಯಡ್ ಮಾಡಿ ನಿಮಗೆ ಲ್ಯಾಂಡಿಂಗ್ ಕಾಸ್ಟ್ ತೆಗಿಯೋಕೆ ಈಸಿ ಆಗ್ತೈತಿ. ಸೊ ಬಾಯರ್ಸಿಗೆ ನೀವು ಯಾವಾಗ ರೇಟ್ ಕೊಡ್ತಿರ್ತೀರಿ ನಿಮ್ಮ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅವಾಗ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಮಿಡಿಯೇಟ್ಲಿ ನೀವು ಒಂದು ಅಪ್ರಾಕ್ಸಿಮೇಟ್ ರೇಟ್ ನಿಮಗೆ ಗೊತ್ತಿತ್ತು ಅಂತಂದ್ರೆ ಅದನ್ನು ಕನ್ಸಿಡರ್ ಮಾಡಿ ನೀವು ಇಮಿಡಿಯೇಟ್ಲಿ ಬಾಯರ್ಸಿಗೆ ರೇಟ್ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ಕ್ರಿಯೇಟ್ ಯುವರ್ ಸೋಷಿಯಲ್ ಮೀಡಿಯಾ ಪೇಜಸ್ ವಿತ್ ಯುವರ್ ಕಂಪ್ನಿ ನೇಮ್ ಆನ್ ದೀಸ್ ಪ್ಲಾಟ್ಫಾರ್ಮ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ಡ್ಇನ್. ಸೊ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ಡ್ಇನ್ ಮ್ಯಾಗ ಬಾಯರ್ಸ್ ಏನೈತಿ ಈಗ ಎಲ್ಲರೂ ಆನ್ಲೈನ್ ಬಂದಾರ. ಸೊ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರಬೇಕಾಗುತ್ತೆ. ನಿಮ್ದು ಆಲ್ರೆಡಿ ನಿಮ್ಮ ಕಡೆ ಬಾಯರ್ಸ್ ಇತ್ತು, ನಿಮ್ಮ ಬಿಸ್ನೆಸ್ ನಡೆದೈತಿ, ಅವಾಗ ನಿಮ್ಗೆ ಇದ್ರೊಳಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತಂದ್ರೆ ಓಕೆ. ಆದರೆ ಮ್ಯಾಕ್ಸಿಮಮ್ ಟೈಮ್ಸ್ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಾಗ ಇದ್ರಿ ಅಂತಂದ್ರೆ ಹೊಸ ಬಾಯರ್ಸ್ ಹುಡುಕಕ್ಕೆ ಹೊಸ ಬಾಯರ್ಸ್ ಮುಂದೆ ಎಕ್ಸ್ಪೋಸ್ ಆಗಕ್ಕೆ ಆಮೇಲೆ ಮಾರ್ಕೆಟಿಂಗ್ ಆ್ಯಸ್ ಅ ಮಾರ್ಕೆಟಿಂಗ್ ನಿಮಗೆ ಇದು ಭಾಳ ಹೆಲ್ಪ್ಫುಲ್ ಐತಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ಡ್ಇನ್ ಮ್ಯಾಗ ನಿಮ್ದೇನು ಕಂಪ್ನಿ ನೀವು ತಯಾರು ಮಾಡ್ತೀವಿ ಅದ್ರದ್ದೊಂದು ಲೋಗೋ ಮಾಡಿರಿ. ಆ ಲೋಗೋದಿಂತ ಒಂದು ಪೇಜಸ್ ಎಲ್ಲ ನೀವು ಕ್ರಿಯೇಟ್ ಮಾಡಿ ಇಟ್ಕೊರಿ. ಅದ್ರೊಳಗೆಲ್ಲ ಡೀಟೇಲ್ಸ್ ಹಾಕಿ ಇಡ್ರಿ ನೀವು. ಸೊ ನಿಮ್ಮ ಕಸ್ಟಮರ್ ಯಾರು ನಿಮಗೆ ಮಾತಾಡಕತ್ತಿದ್ರು ಅಂತಂದ್ರೆ ಅವಾಗ ನೀವು ಇಮಿಡಿಯೇಟ್ಲಿ ಅವರಿಗೆ ಈ ಥರ ನಮ್ಮದು ಪೇಜ್ ಐತಿ, ಈ ಥರ ನಮ್ಮದು ಫೇಸ್ಬುಕ್ ಮ್ಯಾಗ ಇನ್ಸ್ಟಾಗ್ರಾಮ್ ಮ್ಯಾಗ ಲಿಂಕ್ಡ್ಇನ್ ಮ್ಯಾಗ ಪೇಜ್ ಐತೆ ಅಂತೇಳಿ ನೀವು ಅವರಿಗೆ ಹೇಳ್ಬೋದು. ಅದನ್ನು ಹೋಗಿ ಅವ್ರು ಚೆಕ್ ಮಾಡ್ಬೋದು. ಅದ್ರ ಮ್ಯಾಗ ಎಲ್ಲನೂ ಫೋಟೋಗ್ರಾಫ್ಸ್ ನೀವು ಮೊದಲು ಹಾಗೆ ಇಟ್ಟಿರ್ಬೇಕು. ನಿಮ್ದು ಇನ್ನೂ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗಿರಲಿಲ್ಲ ಅಂತಂದ್ರೂ ಬೇರೆಯವ್ರು ಯಾರು ಎಕ್ಸ್ಪೋರ್ಟ್ ಮಾಡತ್ತಾರ ಅವ್ರದ್ದು ಅಲ್ಲೇ ಸ್ಟಫಿಂಗ್ ಎಲ್ಲಿ ಕಂಟೈನರ್ ಆಗತೈತಿ ಅಲ್ಲಿ ಹೋಗಿ ಫೋಟೋಗ್ರಾಫ್ಸ್ ತೊಗೊಂಬಂದು ನಿಮ್ದೆಲ್ಲನೂ ಹಾಕಿಟ್ಟಿದ್ರಿ ಅಂತಂದ್ರೆ ನಿಮಗೆ ಭಾಳ ಚಲೋ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಮುಂದೆ ನೀವು ಯಾವುದೋ ಕಸ್ಟಮರಿಗೆ ಮಾತಾಡತ್ತಿದ್ರಿ ಅಂತಂದ್ರೆ ಅವಾಗ ನಿಮಗೆ ಅದನ್ನು ಯೂಸ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಪಾಯಿಂಟ್ ಏನೈತಿ, ಕೀಪ್ ರೆಡಿ ಸಮ್ ಗುಡ್ ಕ್ವಾಲಿಟಿ ಪಿಕ್ಚರ್ಸ್ ಆಫ್ ಯುವರ್ ಪ್ರಾಡಕ್ಟ್ ವಿತ್ ಪ್ಯಾಕೇಜಿಂಗ್ ಆ್ಯಂಡ್ ಲೋಡಿಂಗ್ ಆ್ಯಸ್ ವೆಲ್. ಅಂದ್ರೆ ಬೇರೆಯವ್ರು ಯಾರು ನಿಮ್ಮ ಕಂಪ್ನಿ ಕಾಂಪಿಟೇಟರ್ಸ್ ಇರ್ತಾರೆ, ಸೊ ಆ ಕಾಂಪಿಟೇಟರ್ಸ್ ಅವ್ರು ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡತ್ತಿದ್ರಿ ಅಂತಂದ್ರೆ ಆಗ ನಾನು ನಿಮಗೆ ಹೇಳಿದೆ ಅವ್ರದ್ದು ಲೋಡಿಂಗ್ ಎಲ್ಲಿ ನಡೆದಿರ್ತೈತಿ ಅಲ್ಲಿ ಹೋಗಿ ಪಿಕ್ಚರ್ಸ್ ಅದನ್ನು ತೊಗೊಂಡು ಎಲ್ಲ ಪಿಕ್ಚರ್ಸ್ ಪ್ಯಾಕೇಜಿಂಗ್ ವಿತ್ ಪ್ಯಾಕೇಜಿಂಗ್ ಲೋಡಿಂಗ್ ಎಲ್ಲನೂ ನಡೆಯುವಂಥದ್ದು ಪ್ರಾಪರ್ ಪ್ರೊಸೆಸ್ ನಡೆದಿರ್ತೈತಲ್ಲ ಅದ್ರದ್ದೆಲ್ಲನೂ ಫೋಟೋಗ್ರಾಫ್ಸ್ ನಿಮ್ಮ ಕಡೆ ಹೈ ಕ್ವಾಲಿಟಿ ಪಿಕ್ಚರ್ಸ್ ನೀವು ಪಡ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ಭಾಳ ಚಲೋ. ನೀವು ಯಾವ ಹೊಸದ ಬಾಯರ್ಸಿಗೆ ಮಾತಾಡತ್ತಿದ್ರಿ ಅಂತಂದ್ರೆ ಅವಾಗ ನೀವು ಅವ್ರ ಜೋಡಿ ಆ ಪಿಕ್ಚರ್ಸನ್ನು ಶೇರ್ ಮಾಡ್ಬೋದು. ಶೇರ್ ಮಾಡಿ ಅವ್ರಿಗೆ ನೀವು ಕಾನ್ಫಿಡೆನ್ಸ್ನಾಗ ತೊಗೋಬೋದು. ನಾವು ಆಲ್ರೆಡಿ ಇದು ಬಿಸ್ನೆಸ್ ಮಾಡಾಕತ್ತೀವಿ. ಸೊ ಇನಿಷಿಯಲಿ ಇದು ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಹಂಗೆ ನೋಡಕತ್ರ ಇದು ಸುಳ್ಳು ಹೇಳಬಾರ್ದು. ಆದರೆ ಅಟ್ಲೀಸ್ಟ್ ನೀವು ಬಾಯರ್ಸಿಗೆ ಕಾನ್ಫಿಡೆನ್ಸ್ನಾಗ ತೊಗೋಬೇಕಂತಂದ್ರೆ ಇದನ್ನೆಲ್ಲ ನೀವು ಮಾಡಬೇಕಾಗ್ತೈತಿ. ಆದರೆ ಇದೆಲ್ಲ ಮಾಡಾದ್ಮ್ಯಾಗ ನಿಮ್ಮ ಕಡೆ ಆರ್ಡರ್ ಬಂತಂತಂದ್ರೆ ಅಷ್ಟು ನೀವು ಹಾರ್ಡ್ ವರ್ಕ್ ಮಾಡಿ ಅದನ್ನು ಜಸ್ಟಿಫೈ ಮಾಡಬೇಕಾಗ್ತೈತೆ. ಆಮೇಲೆ ಅಂತಂದ್ರೆ ಅಷ್ಟೇ ನೀವು ಹಾರ್ಡ್ ವರ್ಕ್ ಮಾಡಿ ಅದನ್ನು ಯಾವ ಥರ ನೀವು ಫೋಟೋಸ್ ಆಮೇಲೆ ಪಿಕ್ಚರ್ಸ್ ನೀವು ಅವ್ರಿಗೆ ಆಲ್ರೆಡಿ ಮೊದಲು ತೋರಿಸಿರಿ ಅದ ಸ್ಟ್ಯಾಂಡರ್ಡ್ ಅದ ಕ್ವಾಲಿಟಿ ಆಮೇಲೆ ಅದ ಲೆವೆಲ್ದು ಏನೈತಿ ನೀವು ಪರ್ಫಾರ್ಮೆನ್ಸ್ ಅವ್ರಿಗೆ ತೋರಿಸ್ಬೇಕಾಗ್ತೈತಿ. ಅಂದ್ರೆ ನಿಮ್ಮ ಜೋಡಿ ಬಾಯರ್ ಲಾಂಗ್ ಟರ್ಮ್ ತನಕ ಇರ್ತಾರೆ. ಇರಲಿಲ್ಲ ಅಂತಂದ್ರೆ ಅವ್ರು ನಿಮಗೆ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ.
ಟ್ರೈ ಟು ಗಿವ್ ದ ಲೋಯೆಸ್ಟ್ ಪ್ರೈಸ್ ಫಾರ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಯುವರ್ ಪ್ರಾಡಕ್ಟ್. ಸೊ ನಿಮ್ಮದು ಪ್ರಾಡಕ್ಟ್ ಏನೈತಿ ಅದ್ರದ್ದು ಲೋಯೆಸ್ಟ್ ಪ್ರೈಸ್ ಅಪ್ ಟು ದ ಪೋರ್ಟ್ ಏನೈತಿ ನೀವು ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೋರಿ. ಸೊ ನಿಮ್ಮದು ಲೋಡಿಂಗ್ ಕಾಸ್ಟ್ ಆಗಲಿ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗಲಿ, ಅಥವಾ ಬೇರೆ ಏನೇನು ಎಕ್ಸ್ಪೆನ್ಸಸ್ ಬರ್ತಾವೆ ಪ್ಯಾಕೇಜಿಂಗಿಗೆ, ಅದು ಇದು ಎಲ್ಲನೂ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಭಾಳ ಚಲೋ. ಯಾಕಂದರೆ ಯಾವಾಗಲೂ ಇಮಿಡಿಯೇಟ್ಲಿ ಯಾರು ಬಾಯರ್ಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದಿರಿ ಅಂತಂದ್ರೆ ನಿಮಗೆ ಡಿರೆಕ್ಟ್ಲಿ ಅದನ್ನು FOB ತನ ಪ್ರೈಸ್ ಕೊಡೋಕೆ ನಿಮಗೆ ರೆಡಿಲಿ ಪ್ರೈಸ್ ಅವೈಲೇಬಲ್ ಇತ್ತಂದ್ರೆ ಭಾಳ ಯೂಸ್ ಆಗ್ತೈತಿ. ಸೊ ಅದನ್ನು ನೀವು ವರ್ಕೌಟ್ ಮಾಡಿ ನಿಮ್ಮ ಬೆಸ್ಟ್ ಪ್ರೈಸ್ ಏನೈತಿ ಅದನ್ನು ನೀವು ಮಾರ್ಕೆಟ್ನಾಗಿಂದ ತೆಗೆದು ನಿಮ್ಮ ಪರ್ಚೇಸ್ ಪ್ರೈಸ್ ಆಗಲಿ ಅದ್ರ ಮ್ಯಾಗೆಲ್ಲ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿ ನಿಮ್ದು ಒಂದು ಮಿನಿಮಮ್ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ನೀವು ಆ ಪ್ರೈಸ್ ನಿಮ್ಮ ಕಡೆ ರೆಡಿ ಇಟ್ಕೊರಿ. ಓಕೆ, ಸೊ ನೆಕ್ಸ್ಟ್ ಬಂದು ಅಪಾಯಿಂಟ್ CHA ಫಾರ್ ಯುವರ್ ಕಂಪ್ನಿ. ಸೊ ನಿಮ್ಮ ಕಂಪ್ನಿ ಸಂಬಂಧ ಒಬ್ಬರು ಫ್ರೇಟ್ ಫಾರ್ವರ್ಡರಿಗೆ ಪ್ಲೀಸ್ ಅಪಾಯಿಂಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಅವ್ರ ಕಡೆಯಿಂದನೇ ನೀವು ಯಾವಾಗಲೂ ರೇಟ್ಸ್ ತೊಗೋಬೋದು. ಅವ್ರ ಕಡೆಯಿಂದ ಯಾವಾಗಲೂ ನೀವು ನಿಮ್ದೇನು ಪೋರ್ಟ್ನಾಗಿನ ಕೆಲಸ ಐತಿ ಅದನ್ನೆಲ್ಲ ಕ್ಲಿಯರೆನ್ಸ್ ಎಲ್ಲ ಅವ್ರ ಕಡೆ ಮುಂದೆ ಮಾಡೋದಿರ್ತೈತಿ. ಸೊ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಒಬ್ಬರು CHA ಯಾವಾಗಲೂ ಬೇಕಾಗ್ತಾರೆ. ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ನಾನು ನಿಮ್ಗೆ. ಸೊ ಆ ವಿಡಿಯೋನಾಗ ನೀವು ನೋಡಿರ್ಬೋದು, ಅವ್ರು ಡೀಟೇಲ್ನಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಯಾರ. ಸೊ CHA ಆಮೇಲೆ ಫ್ರೇಟ್ ಫಾರ್ವರ್ಡರ್ಸ್ ನೋಡು ಡಿಫ್ರೆನ್ಸ್ ಏನೈತಿ. ನಿಮಗೆ ನಾನು ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ಸ್ನು ಶೇರ್ ಮಾಡೀನಿ, ಅವ್ರ ಜೋಡಿನೂ ನೀವು ಡೀಲ್ ಮಾಡ್ಬೋದು. ಅಥವಾ ನಿಮ್ಮ ಕಾಂಟ್ಯಾಕ್ಟ್ಸ್ನಾಗ ಯಾರು CHA ಇದ್ರೆ ಅಥವಾ ಫ್ರೇಟ್ ಫಾರ್ವರ್ಡರ್ಸ್ ಇದ್ರೆ ಇಂಟರ್ನ್ಯಾಷನಲ್ ಲಾಜಿಸ್ಟಿಕ್ಸ್ ಹ್ಯಾಂಡಲ್ ಮಾಡ್ತಿದ್ರಿ ಅಂತಂದ್ರೆ ಅವ್ರ ಕಡೆ ನೀವು ನಿಮ್ಮ ಕಂಪ್ನಿ ಸಂಬಂಧ ಅಂಥೇಳಿ ಅಪಾಯಿಂಟ್ ಮಾಡ್ಕೊಂಡು ಅವ್ರ ಕಡೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ನೀವು ಕೊಡ್ರಿ. ಈ ಥರ ನಾವು ನಿಮಗೆ ಅಪಾಯಿಂಟ್ ಮಾಡಕತ್ತೀವಿ ಆ್ಯಸ್ ಅ CHA ಫಾರ್ ಅವರ್ ಕಂಪ್ನಿ ಅಂಥೇಳಿ. ಸೊ ಏನೂ ರೇಟ್ಸ್ ಬೇರೆ ಕಂಟ್ರೀಸಿಗೆ ಫ್ರೇಟ್ಸ್ ಎಲ್ಲ ಚಾರ್ಜಸ್ ಏನದಾವ ನೀವು ಕೇಳಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಕ್ಲಿಯರೆನ್ಸ್ ಚಾರ್ಜಸ್ ಎಷ್ಟಾಗುತ್ತೆ, FOB ತನ ರೇಟ್ ಎಷ್ಟಾಗುತ್ತೆ ಅವರೆಲ್ಲ ನಿಮಗೆ ಡೀಟೇಲ್ನಾಗ ಕೊಡ್ಬೋದು. ಸೊ ಅದ್ರ ಸಂಬಂಧ ಒಬ್ಬರು CHA ಒಬ್ಬರು ಫ್ರೇಟ್ ಫಾರ್ವರ್ಡರ್ಸ್ ನಿಮ್ಗೆ ಅಪಾಯಿಂಟ್ ಮಾಡ್ಕೊಳ್ಳೋದು ನಿಮ್ಮ ಕಂಪ್ನಿ ಸಂಬಂಧ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಅದನ್ನು ಮಾಡಿರಿ. ಸೊ ನೆಕ್ಸ್ಟ್ ಈ ಪ್ರೊಸೆಸ್ನಾಗ ನಿಮಗೆ DSCನೂ ತೆಗಿಬೇಕಾಗುತ್ತೆ. ಸೊ DSC ಕ್ಲಾಸ್ 3 ನಿಮಗೆ ಬೇಕಾಗುತ್ತೆ. DSC ಕ್ಲಾಸ್ 3 DGFT ಬೇಕಾಗುತ್ತೆ. DGFT ಅಂತಂದ್ರೆ ನಿಮಗೇನು ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಏಜೆನ್ಸಿ ಕಡೆ ಅಂತ ನೀವು ಸರ್ಟಿಫಿಕೇಟ್ ಆಫ್ ಒರಿಜಿನ್ ತೊಗೋತಿರಲ್ಲ, ಆ ಸರ್ಟಿಫಿಕೇಟ್ ಆಫ್ ಒರಿಜಿನ್ನಾಗ ಡಿಜಿಟಲಿ ಸೈನ್ ಮಾಡೋಕ್ಕೆ ನಿಮಗೆ IC ಅಪ್ರೂವ್ಡ್ ಇರಬೇಕಾಗತ್ತೆ. ಸೊ IC ಅಪ್ರೂವ್ಡ್ ಅಂತಂದ್ರೆ IC ಕಡೆಂತ DGFT ಕಡೆಂತ ಅದಕ್ಕೆ ಕೀ ನಿಮಗೆ ಟೋಕನ್ ಸಿಕ್ಕಿತ್ತಂತಂದ್ರೆ ಕ್ಲಾಸ್ 3 DSC ಟೋಕನ್ ನಿಮ್ಮ ಕಡೆ ಇರಬೇಕಾಗತ್ತೆ. ನಿಮ್ಮ CAಗೆ ನೀವು ಮಾತಾಡಿದ್ರಿ ಅಂತಂದ್ರೆ ನಿಮ್ಮ CA ಇದನ್ನು ಮಾಡಿ ನಿಮಗೆ ಕೊಡ್ತಾರೆ. ಸೊ CA ಕಡೆ ಏನೇನು ಮಾಡ್ಬೇಕು ನಿಮಗೆ ಆಲ್ರೆಡಿ ಗೊತ್ತೈತಿ. ಈಗ ನಿಮ್ಮ ಕಂಪ್ನಿ ಫಾರ್ಮೇಷನ್, GST, PAN, IC ಆಮೇಲೆ DSC. ಸೊ ಇವೆಲ್ಲ ನಿಮ್ಮ CA ಕಡೆ ಅಂತ ನೀವು ಮಾಡಿಸ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಲಾಜಿಸ್ಟಿಕ್ಸ್ ನಿಮ್ಮದು ಫ್ರೇಟ್ ಚಾರ್ಜಸ್ ಕೇಳೋದಿತ್ತಂದ್ರೆ ನಿಮ್ಮ CHA ಕಡೆ. ಸೊ ಉಳ್ಕಾದವ್ರು ನಿಮಗೆ ಬೇಕಾದವ್ರು ಅಂತಂದ್ರೆ ಡಿಜಿಟಲ್ ಮಾರ್ಕೆಟರ್ಸ್ನಾಗ ನಿಮ್ಮ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ, ಬ್ರೋಷರ್ ಕ್ರಿಯೇಟ್ ಮಾಡ್ತಾರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನಾಗ ಪೇಜಸ್ ಎಲ್ಲ ಕ್ರಿಯೇಟ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಅದ್ರ ಮ್ಯಾಗ ನೀವು ಕಂಟಿನ್ಯೂಸ್ಲಿ ಆಮೇಲೆ ಪೋಸ್ಟ್ ಮಾಡ್ಕೊತ ಇರ್ಬೋದು. ಸೊ ಡಿಜಿಟಲ್ ಮಾರ್ಕೆಟರ್ ಬೇಕು, ನಿಮಗೆ ಫ್ರೇಟ್ ಫಾರ್ವರ್ಡರ್ಸ್ ಬೇಕು, ನಿಮಗೆ CA ಬೇಕು. ಸೊ ಇನಿಷಿಯಲಿ ಇವ್ರು 3 ಮಂದಿ ನಿಮಗೆ ಸ್ಟಾರ್ಟಪ್ ಮಾಡೋಕ್ಕೆ ಸ್ವಲ್ಪ ಬೇಕಾಗ್ತಾರೆ. ಸೊ ಇದನ್ನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಇದ್ರೊಳಗೆ ಎಷ್ಟೆಷ್ಟು ಕಾಸ್ಟ್ ಎಲ್ಲ ಎಸ್ಟಿಮೇಟ್ ನೀವು ಮಾಡ್ಕೊಂಡು ಎಷ್ಟೆಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅದನ್ನೆಲ್ಲ ನೀವು ತೆಗೆದು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋರಿ. ಓಕೆ, ಅದು ಆದಮೇಲೆ ನಿಮ್ಮ ಮಾರ್ಕೆಟಿಂಗ್ ಏನೇನು ಮಾಡಬೇಕು, ಯಾವ ಥರ ನೀವು ಪೋರ್ಟ್ ಡೇಟಾಬೇಸ್ ತೊಗೊಂಡು ಅವರಿಗೆಲ್ಲ ಕೋಲ್ಡ್ ಕಾಲಿಂಗ್ ಮಾಡಿ, ಮೇಲ್ಸ್ ಮಾಡಿ ಎಲ್ಲ ಮಾಡಿ ನಿಮಗೆ ಮಾಡಬೇಕೈತೆ ಅಂಥೇಳಿ ಅದನ್ನು ನಾನು ನಿಮಗೆ ಹೇಳ್ತೀನಿ ಮುಂದೆ. ಆದರೆ ಇವೆಲ್ಲ ನಾನು ನಿಮ್ಗೆ ಏನು ಹೇಳೀನಿ ಆಲ್ರೆಡಿ. ಸೊ ಅದ್ರದ್ದು ಲಿಸ್ಟ್ ಡಿಸ್ಕ್ರಿಪ್ಷನ್ನಾಗೂ ಹಾಕಿರ್ತೀನಿ. ಆಮೇಲೆ ಟೆಂಪ್ಲೇಟ್ಸ್ ಏನದಾವು, ಇನ್ವಾಯ್ಸ್, ಪ್ಯಾಕಿಂಗ್ ಲಿಸ್ಟ್, ಕೊಟೇಷನ್, ಪ್ರೊಫಾರ್ಮಾ ಇನ್ವಾಯ್ಸ್, ಇದ್ರದ್ದೆಲ್ಲ ನಾನು ನಿಮಗೆ ಟೆಂಪ್ಲೇಟ್ಸ್ನು ಡಿಸ್ಕ್ರಿಪ್ಷನ್ನಾಗ ಹಾಕ್ತೀನಿ. ಅಥವಾ ನೀವು ನನಗೆ ವಾಟ್ಸಪ್ ಮಾಡಿರಿ ಇದ್ರ ಟೆಂಪ್ಲೇಟ್ ಬೇಕಂತೇಳಿ, ನಾನು ನಿಮಗೆ ಟೆಂಪ್ಲೇಟ್ಸ್ನು ಅದ್ರದ್ದು ಪ್ರೊವೈಡ್ ಮಾಡ್ತೀನಿ. ಸೊ ಆ ಟೆಂಪ್ಲೇಟ್ಸ್ನಾಗ ನೀವೆಲ್ಲ ಡೀಟೇಲ್ಸನ್ನು ನಿಮ್ದೇನು ಡೀಟೇಲ್ಸ್ ಇರ್ತೋ ಅದನ್ನು ಫಿಲ್ ಮಾಡಿ ನೀವು ಮುಂದೆ ಯೂಸ್ ಮಾಡ್ಕೋಬೋದು. ಸೊ ಇದ್ರೊಳಗೆ ಇನ್ನೂ ನಿಮಗೆ ಏನಾರ ಡೌಟ್ ಇತ್ತಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಾದ್ಮೇಲೆ ನಾನು ನಿಮಗೆ ಅದ್ರ ಮ್ಯಾಗ ಬೇರೆದು ವೀಡಿಯೋ ಬೇಕಾಗಿತ್ತಂದ್ರೆ ಡೀಟೇಲ್ನಾಗ ವೀಡಿಯೋ ಮಾಡಿ ಹಾಕ್ತೀನಿ. ಅಥವಾ ಸೊ ಡೈರೆಕ್ಟ್ಲಿ ಕಾಲ್ ಅಥವಾ ವಾಟ್ಸಪ್ನಾಗ ನಾನು ನಿಮಗೆ ಮಾತಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇದ್ರ ಲಿಸ್ಟ್ ನೀವು ಪ್ರಿಪೇರ್ ಮಾಡಿರಿ. ಆಮೇಲೆ ನಮ್ದು ಈಗೇನು ಸೆಷನ್ನಾಗ ಮಾತುಕತೆ ನಡೆದವು, ದುಬೈನಾಗ ನಾವು ಸೆಟಪ್ ಮಾಡೋರಿದ್ದೀವಿ, ಆಮೇಲೆ ವೇರ್ಹೌಸಿಂಗ್ ಮಾಡೋರಿದ್ದೀವಿ, ಎಲ್ಲದಕ್ಕೂ ಟೈಮ್ ತೊಗೋತೈತಿ. ಸೊ ಪ್ಲೀಸ್ ಪೇಷನ್ಸ್ ಇರಲಿ. ಇಮಿಡಿಯೇಟ್ಲಿ ನಿಮ್ಗೆ ಯಾವಾಗ ಬೇಕು ಅವಾಗ ಇಮಿಡಿಯೇಟ್ಲಿ ಆಗಬೇಕು, ನಿಮ್ಗೆ ಆರ್ಡರ್ ಸಿಗ್ಬೇಕು, ಆಮೇಲೆ ನಿಮ್ಮದೆಲ್ಲ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಹಂಗೆ ಆಗಂಗಿಲ್ಲ. ಯಾರೇ ನನಗೆ ವಾಟ್ಸಪ್ನಾಗ, ಇನ್ಸ್ಟಾಮ್ಯಾಗ, ಫೇಸ್ಬುಕ್ನಾಗ ಕಾಂಟ್ಯಾಕ್ಟ್ ಮಾಡತ್ತೀರಿ, ಇಮಿಡಿಯೇಟ್ಲಿ ರಿಪ್ಲೈ ಕೊಡೋಕೆ ಆಗಲಿಲ್ಲ ಅಂತಂದ್ರೆ ಸ್ವಲ್ಪ ಪೇಷಂಟ್ಲಿ ವೇಟ್ ಮಾಡಿರಿ. ಇರಲಿಲ್ಲ ನಿಮಗೆ ವೇಟ್ ಮಾಡೋಕೆ ಆಗಂಗಿಲ್ಲ ಅಂತಂದ್ರೆ ನೀವೇನು ಮಾಡ್ತೀರಿ ಮಾಡಿರಿ. ಆದ್ರೆ ನನಗೆ ಕಂಟಿನ್ಯೂಯಸ್ಲಿ ನೀವು ಏನು ಮತ್ತು ರಿಪ್ಲೈ ಮಾಡೋಂಗಿಲ್ಲ, ನೀವು ನಂಬರ್ ಕೊಟ್ಟಿರಿ ಮತ್ತು ಕಾಲೇ ಎತ್ತಂಗಿಲ್ಲ ಅಂಥೇಳಿ ನನಗೆ ಪ್ಲೀಸ್ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ
ನಾನು ಇದೇನು ಸೆಟಪ್ ಮಾಡಕತ್ತೀನಿ ಅದ್ರ ಸಂಬಂಧ ನಾನು ಬ್ಯುಸಿ ಇರ್ತೀನಿ, ನಾನು 4 ಕಡೆ ಅಡ್ಡಾಡ್ತಿರ್ತೀನಿ, 4 ಕಡೆ ಕಾಲ್ ಮಾಡ್ತಿರ್ತೀನಿ. ನಮ್ಮ ಸಂಡೇ ಸೆಷನ್ಸ್ನು ಈಗೀಗ ಭಾಳ ಮಿಸ್ ಆಗಕತ್ತಾವು. ಸೊ ನೋ ಪ್ರಾಬ್ಲಮ್, ಇವೆಲ್ಲ ನಿಮಗೆ ಅದ್ರ ಸಂಬಂಧನ ಇದು ವಿಡಿಯೋ ಮಾಡಿ ಇದನ್ನೆಲ್ಲ ನೀವು ಪ್ರಿಪೇರ್ ಮಾಡಿರಿ ಅಂತ ಹೇಳಕತ್ತೀನಿ. ಸೊ ಅಲ್ಟಿಮೇಟ್ಲಿ ನೀವು ಇದೆಲ್ಲ ಪ್ರಿಪೇರ್ಡ್ ಇಟ್ಕೊಂಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಇದ್ರುವಾಗ ನಿಮ್ಗೆ ಯೂಸ್ ಆಗುತ್ತೆ. ಸೊ ಅದ್ರ ತಕ್ಕಂಗೆ ಪ್ರಿಪೇರ್ ಮಾಡ್ಕೊಂಡು ಎಲ್ಲನೂ ರೆಡಿ ಇಟ್ಕೋರಿ. ಇದ್ರೊಳಗೆ ಏನಾರು ಕ್ವೆಶನ್ಸ್ ಇದ್ದು ಅಂತಂದ್ರೆ ಕೇಳ್ರಿ. ಆಮೇಲೆ ಮೇನ್ ಥಿಂಗ್ ಈಸ್ ಕೀಪ್ ಪೇಷನ್ಸ್ ಆ್ಯಂಡ್ ವರ್ಕ್ ಹಾರ್ಡ್. ಎಲ್ಲನೂ ನಾ ಹೇಳಿದ ಮ್ಯಾಗನ ಮಾಡ್ಬೇಕಂತಿಲ್ಲ. ಸ್ವತಃ ನಿಮ್ಮ ಕಡೆಂತ್ರ ಯಾವ ಥರ ನಾ ಈಗ ಆಲ್ರೆಡಿ ವೀಡಿಯೋಸ್ನಾಗ ಭಾಳಷ್ಟು ವೀಡಿಯೋಸ್ನಾಗ ನಮ್ಮ ಸಂಡೇ ಸೆಷನ್ಸ್ನಾಗ ಹೇಳಿನಿ ಯಾವ ಥರ ನೀವು ಬಯರ್ಸಿಗೆ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು, ಮಾತಾಡ್ಬೇಕು ಅವ್ರ ಜೋಡಿ ಅಂಥೇಳಿ. ಅದನ್ನು ನೀವು ಮಾಡ್ಕೊತ ಮಾತಾಡೋಕ್ಕೆ ಟ್ರೈ ಮಾಡಿರಿ. ಭಾಳಷ್ಟು ಜನ ಅದಾರ ನಂಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಿರ್ತಾರೆ, ಅವರೆಲ್ಲರೂ ಬಾಯರ್ ಜೋಡಿ ಮಾತಾಡಕತ್ತಾರ, ಅವ್ರಿಗೆ ಪಾಸಿಟಿವ್ ರೆಸ್ಪಾನ್ಸಸ್ ಬರಾಕತ್ತಾವು, ಅವ್ರದೆಲ್ಲ ಮಾತುಕತೆ ನಡೆದವು, ಎಲ್ಲ ಆಗಾಕತ್ತೈತಿ. ಆದರೆ ಸ್ವಲ್ಪ ಮಂದಿ ಏನೂ ಮಾಡಾಕತ್ತಿಲ್ಲ. ಸೊ ಅವ್ರ ಜವಾಬ್ದಾರಿ ನಾನು ತೊಗೊಳಕ್ಕೆ ಆಗಂಗಿಲ್ಲ. ಸೊ ನಾ ಇಲ್ಲಿ ಹೆಲ್ಪ್ ಮಾಡಕ್ಕೆ ಕುಂತೀನಿ, ನಿಮಗೆ ಸಪೋರ್ಟ್ ಮಾಡಕ್ಕೆ ಕೂತೀನಿ ಅಂತಂದ್ರೆ ಎಲ್ಲ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಂಡ್ ಮಟ್ಟ ನಾನು ಮಾಡ್ತೀನಿ ಅಂತಿಲ್ಲ, ನೀವು ಮಾಡಬೇಕಾಗತ್ತಾ. ಅದರ ನಡು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಿಮಗೆ ಏನೇನು ಇನ್ಫಾರ್ಮೇಷನ್ ಐತಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. 100% ಎಲ್ಲ ನಾನು ನಿಮಗೆ ರನ್ ಮಾಡಿಕೊಡ್ತೀನಿ. ನನ್ನ ಬಾಯರ್ಸ್ ಕೇಳ್ತಾರೆ, ಅದು ಇದು ಡೀಟೇಲ್ಸ್ ಕೇಳ್ತಾರೆ, ಅದೆಲ್ಲ ನಂಗೆ ಕೊಡೋಕ್ಕಾಗಂಗಿಲ್ಲ. ಯಾವ ಥರ ಮಾಡಬೇಕನ್ನೋ ನಾನು ನಿಮಗೆ ಹೇಳ್ಬೋದು. ಸೊ ಅದೇನು ಪ್ರಿಪೇರ್ ಮಾಡೋಕ್ಕೆ ಲಿಸ್ಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಕತ್ತೀನಿ, ಅದನ್ನೆಲ್ಲ ಪ್ರಾಪರ್ಲಿ ಅದ್ರ ತಕ್ಕಂಗೆ ಪ್ರಿಪೇರ್ ಮಾಡಿ ಇಟ್ಕೋರಿ. ನಿಮಗೆ ಮುಂದೆ ಯೂಸ್ ಆಗ್ತೈತದು. ಓಕೆ, so thank you very much. Bye bye.